ವಾಕ್ಯವನ್ನೆಲ್ಲ ಕನ್ನಡದಿ ಬೋಧಿಸುತ್ತ ಜನರ ವೇದಾಮತಿ ಕೆಡಿಸಿರುವ ಸಾಧುವಿಗೆ ಮಣಿಯುವೆನು ಸಾಧು ನಿಜ ಗುರಿಗೆ ಮಣಿಯುವೆನು ನಿಜವನ್ನರಿಸುವ ಶ್ರೀ ನಿಜ ಗುಣಿಯ ಗ್ರಂಥವನ್ನು ನಿಜವಾಗಿ ಕೇಳಿ ನಿಜಗೋರ್ಮನ ಮುಳರಿಸುವ ಸುಜನರಿಗೆ ನಿತ್ಯ ನಮಿಸುವೆನು ಸುಜನರಿಗೆ ನಿತ್ಯ ನಮಿಸುವೆನು ಬದ್ಧ ಜೀವರಿಗೆಲ್ಲ ಅದ್ವೈತ ಬೋಧನೆ ಸುತ್ತರನ್ನಾಗಿ ಕೈದ ಸ್ವೀಕರಿಸಿದ ಸಿದ್ಧರುಡರಿಗೆ ನಂದನಕ್ಕೆ ಸಿದ್ಧರುಡರಿಗೆ ನಂದನಕ್ಕೆ ಬಾಳ ಬಲವೇದಾಂತಕ್ಕೆ ಸರಿ ಬಾಳ ಗರ್ಜನೆ ಕೇಳುವ ತನಕ ಬಾಳ ಕೂತಲಿರ್ಪವೇ ಶಾಂತವೆಂಬುವ ನದಿಗಳು ಬಾಳ ಶಕ್ತಿಯ ಶಿವ ಗರ್ಜನೆ ಬಾಳ ಕೇಳಿದ ಬಳಿಕ ಕೂಗವು ಬಾಳ ಕೇಳಲು ಬೇಕು ವೇದಾಂತಮ್ಮ ಶಾಸ್ತ್ರವನ್ನು अनंत जन्म संप्राप्त कर्म बंध विदायिनी आत्मा ज्ञान प्रदानेन तस्मै श्री गुरुवे नमः। सिद्ध सद्गुरुपादाब्जं जननी जनकस्तता तत्त्वोपदेशकर्तारं नत्वा भक्तिपुरस्वरम् जगदादि जगद्गुरु अद्वैत सार्वभौम ಭಕ್ತರ ಮುಕ್ತರ ಕಲ್ಪವೃಕ್ಷ ಕಾಮಧೇನು ಸದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳ ಶ್ರೀಪಾದ ಪದ್ಮಗಳಿಗೂ ಆರೂಢ ಜ್ಯೋತಿ ಶಿವಪುತ್ರ ಮಹಾಸ್ವಾಮಿಗಳ ಶ್ರೀಪಾದಗಳಿಗೂ ಶ್ರೋತ್ರಿಯ ಬ್ರಹ್ಮನಿಷ್ಠ ಬ್ರಹ್ಮಲೀನ ಸದ್ಗುರು ಬಸವಾನಂದರ ಚರಣ ಕಮಲಗಳಿಗೂ ಅನಂತ ದೀರ್ಘ ದಂಡ ಪ್ರಣಾಮಗಳನ್ನು ಸಮರ್ಪಿಸುತ್ತ ಸದ್ಗುರು ಸಿದ್ಧಲಿಂಗಪ್ಪ ತಾತ ಕಪಗಲ್ ಇವರನ್ನು ಮನದೋಳು ಧ್ಯಾನಿಸುತ್ತ ತಮ್ಮೆಲ್ಲರಿಗೂ ವಂದಿಸುತ್ತ ಈ ದಿನ ಶ್ರೀಮನ್ ನಿಜಗುಣ ಯೋಗಿಗಳು ರಚಿಸಿದಂಥ ಪರಮಾರ್ಥ ಗೀತೆ ಎನ್ನುವ ಗ್ರಂಥದ ಅಷ್ಟಮ ಗತಿಯ 10ನೇ ನುಡಿಯ ಮುಂದುವರೆದ ಭಾಗ ಇಂದಿನ ಆಧಾರದ ವಿಷಯವಾಗಿದ್ದು, ನಿನ್ನೆ ದಿನ ಹೇಳ್ತಾ ಬಂದರು, ಬಳಿಕ ಇಂತು ಆತ್ಮ ವಿಚಾರತೆಯಿಂದ ತಿಳಿಪಿದ ಸದ್ಗುರು ಯುಕ್ತಿಗಳಿಂದ ದೇಹಾದಿಕ ಆತ್ಮೇತರವೆಂದು ದೇಹಾದಿಯ ಅರಿವೇ ಆನೆಂದು ದಶಮ ಪುರುಷನ ಅಳಲುವ ಬಗೆಯಂತೂ ಪುಷಿ ಕಡೆಗೆಲ್ಲವ ನೋಡಿದೊಡೆ ಅಂತೂ ಅಂತ ಮುಂದುವರೆದು ಗುರುಗಳು ಹೇಳಿದರು, ಆತ್ಮನ ಸ್ವರೂಪದ ವಿಚಾರವನ್ನು ಮಾಡಿಸಿ ವಿವೇಕವನ್ನು ಪ್ರವೇಶವನ್ನು ಮಾಡುವಂಗೆ ಬೋಧವನ್ನು ಮಾಡಿ
ಆತ ತಿಳಿಸಲ್ಪಟ್ಟ ಯುಕ್ತಿಗಳಿಂದ ಶಿಷ್ಯನು ನಿಶ್ಚಯ ಮಾಡಿದ್ದೇನು ಅಂದರೆ ದೇಹಯ ಇಂದ್ರಿಯ ಮನ ಬುದ್ಧಿ ಅಹಂಕಾರ ಮೊದಲಾದವೆಲ್ಲವೂ ಅನಾತ್ಮ ಅಂತ. ಯಾಕೆ ಅನಾತ್ಮ ಅಂತ ಹೇಳಿದರೆ ಸ್ವಯಂ ಪ್ರಕಾಶರೂಪನಾದ ಆತ್ಮನಿಗಿಂತಲೂ ಇವು ಬೇರೆಯಾಗಿವೆ. ಅನುಮಾನ ಏನಂದರೆ ನಾವು ದೇಹ ಮನ ಬುದ್ಧಿ ಚಿತ್ತ ಅಹಂಕಾರ ಮೊದಲುಗೊಂಡು ಅನಾತ್ಮಂತೆ ಯಾಕೆ ಹೇಳಬೇಕಾಗಿದೆ ಅಂದರೆ ಇವೆಲ್ಲವೂ ನನ್ನಿಂದ ಅರಿಸಿಕೊಳ್ಳುತ್ತವೆ, ನನ್ನಿಂದ ತಿಳಿಸಿಕೊಳ್ಳುತ್ತವೆ. ಅದಕ್ಕಾಗಿ ಇವು ಎಲ್ಲವೂ ಜಡ ಮತ್ತು ನನಗಿಂತ ಬೇರೆ. ಹಾಗಾಗಿ ದೇಹ ನನ್ನಿಂದ ತಿಳಿಸಿಕೊಂತದಂದರೆ ದೇಹ ನಾನಲ್ಲ ಅಂತ ಅರ್ಥ ಆಯ್ತಲ್ಲ. ಪುಸ್ತಕವನ್ನು ನಾನು ನೋಡ್ತೇನೆಂದರೆ ಪುಸ್ತಕ ನಾನಲ್ಲ. ಯಾಕಂದರೆ ಗ್ರಂಥ ನಾನಾಗಿದ್ದರೆ ಗ್ರಂಥವನ್ನು ನಾನು ಹೇಳಕ್ಕೆ ಬರ್ತಿದ್ದಿಲ್ಲ. ಕೊಡ ನಾನಾಗಿದ್ದರೆ ಕೊಡವನ್ನು ತಿಳಿಲಿಕ್ಕೆ ಬರ್ತಿದ್ದಿಲ್ಲ. ಹೀಗೆ ಜಗತ್ತೇ ನಾನಾಗಿದ್ದರೆ ಜಗತ್ತನ್ನು ನಾನು ತಿಳಿಯಲಿಕ್ಕೆ ಬರುವುದಿಲ್ಲ. ಇವೆಲ್ಲ ತಿಳಿತೀವಿಲ್ಲ ನಾವು. ಅಂದರೆ ಘಟನೂ ನಾನಲ್ಲ, ಮಠನೂ ನಾನಲ್ಲ, ಜಗತ್ತೂ ನಾನಲ್ಲ, ದೇಹಾದಿಗಳ ಇಂದ್ರಿಯಾದಿಗಳು ಕೂಡ ನಾನಲ್ಲ ಅಂದಾಗ ತಾನು ಯಾರು? ಇವು ನೀನಲ್ಲ ಅಂದಾಗ ನೀನು ಯಾರು ಅಂದರೆ ಯಾವ ವಸ್ತುಗಳ ವಸ್ತುಗಳನ್ನು ಯಾವುದೇ ವಸ್ತು ಇರಲಿ, ವಸ್ತುವಿನ ಧರ್ಮ ಅವೆರಡನ್ನು ಯಾರು ತಿಳಿಯುವಂಥವು ನೀನಿದ್ದೆಲ್ಲ ಅದೇ ನೀನು ನೋಡು. ತಿಳಿಯುವವನೇ ನೀನು, ತಿಳಿಸಿಕೊಳ್ಳುವವನು ನೀನಲ್ಲ. ಸೂರ್ಯನ ಅದು ಎಲ್ಲವನ್ನ ಪ್ರಕಾಶ, ಸೂರ್ಯ ಜಗತ್ತನ್ನೇ ಪ್ರಕಾಶ ಮಾಡ್ತಾನೆ. ಸೂರ್ಯನನ್ನು ಪ್ರಕಾಶ ಮಾಡುವಂಥ ವಸ್ತು ಜಗತ್ತಿನಲ್ಲಿ ಮತ್ತೊಂದಿಲ್ಲ ಅಂತ. ಯಾವುದಾದ್ರೂ ವಸ್ತುವಿನಿಂದ ಪದಾರ್ಥದಿಂದ ಸೂರ್ಯನನ್ನು ನೋಡಕ್ಕೆ ಬರ್ತದೇನೋ ತಿಳಿಲಿಕ್ಕೆ ಬರೋದಿಲ್ಲ. ಯಾಕಂದರೆ ಸೂರ್ಯನ ಸ್ವಯಂ ಪ್ರಕಾಶದಿಂದ ಜಗತ್ತನ್ನೇ ತಿಳಿಲಿಕ್ಕೆ ಬರ್ತದೆ ವಿನಃ ಇಡೀ ಜಗತ್ತು ಕೂಡಿರೂ ಕೂಡ ಸೂರ್ಯನನ್ನು ತಿಳಿಲಿಕ್ಕೆ ಬರೋದಿಲ್ಲ. ಸಾಧ್ಯ ಅದೇನು? ಸೂರ್ಯನನ್ನಾದರೂ ಕೂಡ ಯಾವ ರೀತಿಯಿಂದ ನಾವು ನೋಡ್ತೀವಿ ಅಂದರೆ ಸೂರ್ಯನ ತನ್ನ ಸ್ವಯಂ ಪ್ರಕಾಶದಿಂದನೇ ಸೂರ್ಯ ಕಾಣ್ತಾನೆ, ಬೇರೆ ಯಾವ ಪ್ರಕಾಶದಿಂದಲ್ಲ. ಸೂರ್ಯ ಕಾಣ್ತಾನಲ್ಲ ಈಗ. ಮತ್ತು ಕಾಣಲಿಕ್ಕೆ ಏನು ಸಾಧನ ಅಂದರೆ ಸ್ವಯಂ ಸಾಧನ ಅಂತ. ತನ್ನ ಪ್ರಕಾಶದಿಂದನೇ, ಸೂರ್ಯನ ಪ್ರಕಾಶದಿಂದನೇ ಸೂರ್ಯನ ನೋಡಬೇಕು, ಚಂದ್ರನ ಪ್ರಕಾಶದಿಂದನೇ ಚಂದ್ರನ ನೋಡಬೇಕು. ನನ್ನ ಪ್ರಕಾಶದಿಂದನೇ ನನ್ನನ್ನು ನಾನು ನೋಡಬೇಕಾಗಲ್ಲ. ಬೇರೆ ಯಾವ ಸಾಧನೆ ಇಲ್ಲ ಇಲ್ಲಿ. ಅದಕ್ಕೆ ಇದಕ್ಕೆ ದೃಷ್ಟಾಂತ ಏನು ಅಂದರೆ ದೇಹ ಆದಿಯ ಅರಿವ ನಾನೆಂದು, ದೇಹ ಆದಿಗಳನ್ನು ತಿಳಿಯುವವನೇ ನಾನೆಂದು. ಹೇಗೆ ತಿಳ್ಕೊ ಅಂದರೆ ದಶಮ ಪುರುಷನ ಅಳಲುವ ಬಗೆಯಂತೂ ಪುಷಿ ಕಡೆಗೆಲ್ಲವ ನೋಡಿದೊಡಂತೂ. 10ನೇವನು ಇಲ್ಲ ಅಂತ ದಶಮ ಪುರುಷನ ಕಥೆಯನ್ನು ತಾವೆಲ್ಲರೂ ಕೇಳಿರಿ. ಕಾರಣ ಏನಂದರೆ 10 ಮಂದಿ ಒಂದು ನದಿಯನ್ನು ದಾಡ್ಲಿಕ್ಕೆ ಹೋದರು. ಅಲ್ಲಿ ಒಬ್ಬನು ನಾವು 10 ಮಂದಿ ಇಲ್ಲಿ ಬಂದಿವೋ, ಎಲ್ಲರೂ ಕೂಡಿದ್ದೀವೋ ಅಂತ ಒಂದು ಸಲ ದೃಷ್ಟಿ ಹಾಕಿ ಎಣಿಕೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದ. ಒಬ್ಬೊಬ್ಬರನ್ನ ಎಣಿಸ್ಲಿಕ್ಕತ್ತಿದ, 1 2 10 ಅಂತ. ಅಲ್ಲಿ 9 ಆಯ್ತು, ವಿನ 10 ಆಗಲಿಲ್ಲ. ಆಗ ಅವನು ಎಣಿಸುವಂಥ ವ್ಯಕ್ತಿ ಏನು ವಿಚಾರ ಮಾಡಿದ,
9 ಜನರು ಇವಿ ಅಂದರೆ ಇದರಲ್ಲಿ ಒಬ್ಬನು ಸತ್ತಾನ ಅಥವಾ ಏನಾದರೂ ಅಪಾಯ ಆಗಿದೆ ಅಂತ ಅಳಲಿಕ್ಕೆ ಪ್ರಾರಂಭ ಮಾಡಿದ. ನಿಜವಾಗಿ ಅವನು ಅಳಲಿಕ್ಕೆ ಕಾರಣ ಏನು? ಅಲ್ಲಿ ತನ್ನನ್ನು ಬಿಟ್ಟು ಎಣಿಸಿದ ಕಾರಣ 9 ಆಯಿತು. ಅದು ಒಂದು ಸಣ್ಣ ತಪ್ಪಿನಿಂದ ಎಲ್ಲರೂ ಅಳಲಿಕ್ಕೆ ಪ್ರಾರಂಭ ಮಾಡಿದರು. ಕಾರಣ 10ನೇವನು ಅಲ್ಲಿ ಇಲ್ಲ ಅಂಬುದಾಯ್ತಲ್ಲ. ಈಗ 10 ಮಂದಿಯಲ್ಲಿ 10ನೇವನು ಇಲ್ಲ, 9ನೇವನು ಆನ. ಇದಕ್ಕೆ ಅಸದ ಆವರಣವೆನಿಸುವುದು. ಅಸದ ಆವರಣ ಅಂತ ಒಂದು ಹೊದಿಕೆ, ಅದು ಮುಚ್ಚಬೇಕಂತ. ಯಾಕಂದರೆ ಕಾಣೋದಿಲ್ಲ ಅನ್ನುವುದೇ ಆಭಾನ ಆವರಣ. ನನಗೆ ಕಾಣವಲ್ಲ ಅಂದರೆ ಆಭಾನ. ಮತ್ತು 10ರೊಳಗೆ ಒಬ್ಬನು ಸತ್ತಿರುವನೆಂದು ಉತ್ತರ ಕೊಟ್ಟು, ಹಿತಚಿಂತಕನು ಅಳುವವನನ್ನು ಕುರಿತು ನೀನು ಅಳಬೇಡ, 10ನೇವನು ಸತ್ತಿಲ್ಲ, ಬದುಕಿದ್ದಾನೆಂದ. ಯಾರೋ ಅದೇ ದಾರಿಯಲ್ಲಿ ಬರುವಂಥ ಆಪ್ತ ಪುರುಷ 9 ಜನ ಅಳುವುದನ್ನು ಕಂಡು ಯಾಕೆ ಅಳ್ತೀರಿ ಅಂದಾಗ ಅವರು ಹೇಳಿದರು, ಇಲ್ಲಿಲ್ಲ, 10ನೇವನು ಸತ್ತಾನಂತ ನೀವು ಅಳ್ತಾರಲ್ಲ, 10ನೇವನು ಸತ್ತಿಲ್ಲ ಅಂದವನು. ಸತ್ತಿಲ್ಲ ಅಂದ್ರೆ ಏನು? ಆನಂತ ಅರ್ಥ ಆಯ್ತಲ್ಲ. ಆದರೆ ಅವನಿಗೆ ಏನಾಯಿತು ಅಂದರೆ ನೋಡಿಲ್ಲ, ಪರೋಕ್ಷ ಜ್ಞಾನ ಆಯಿತು. ಆನ ಎಲ್ಲಾದರೂ ಕೂಡ ಪ್ರವಾಸ ಹೋದಾಗ ಆಕ್ಸಿಡೆಂಟ್ ಆಯಿತು, ಏನೇನಾಯಿತು, ಎಷ್ಟು ಜನ ಸತ್ತಾರ ಅಂತ ಸುದ್ದಿ ಕೇಳಿದಾಗ ನಮ್ಮವರು ಅದೇ ಗಾಡಿಯಲ್ಲಿದ್ದರು, ಎಷ್ಟು ಮಂದಿ ಸತ್ತಾರ ಅಂದರೆ ಇವನು ಅಳಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಯಾರು ಬಂದು ಹೇಳ್ತಾರೆ, ಇಲ್ಲ ಬೇರೆಯವರು 5 ಮಂದಿ ಸತ್ತಾರ, ನಿಮ್ಮವರು ಬದುಕ್ಯಾರ ಅಂದಾಗ ಅವನಿಗೆ ದುಃಖ ಕಡಿಮೆ ಆಗ್ತದಿಲ್ಲ. ಅವನು ಬದುಕಿದ್ದು ನೋಡೇನೇನು, ಸತ್ತದ್ದು ಸುದ್ದಿ ಕೇಳ್ಯಾನ, ಆದರೆ ಬದುಕಿದ್ದು ನೋಡಿಲ್ಲ. ನೋಡದೆ ಇದ್ದರೂ ಕೂಡ ಅದು ಪರೋಕ್ಷ ಜ್ಞಾನದಿಂದ ಏನಾಗ್ತದೆ, ಬದುಕ್ಯಾನ ಅಂತ. ಇದರಿಂದ ಇಲ್ಲೆಂಬ ಅಸಾಧ ಆವರಣವು ನಿವೃತ್ತಿ ಆಯಿತು. ಮೊದಲೇನು ಆವರಣ ಇತ್ತಲ್ಲ, ಅದು ಹೋಯ್ತಿಲ್ಲ ಅದರಿಂದ. ಅನಂತರ ಆಪ್ತ ಪುರುಷ 10 ಜನರನ್ನು ಸಾಲಾಗಿ ನಿಲ್ಲಿಸಿದ. ಲೈನಿ ನಿಲ್ಲಿಸಿ ಒಬ್ಬೊಬ್ಬರನ್ನೇ ಹೆಣಿಸುತ್ತಾ ಹೋಗಿ, ಒಬ್ಬೊಬ್ಬನೇ 1 2 ಮುಟ್ಟಿ ಎಣಿಸಿದ್ದವನು. ಕಡೆಗೆ ನೀನೇ 10ನೇವನು ಎಂದು ಹೇಳಿದನು. ನೀನೇ ನೋಡಪ್ಪ ಅಳ್ತಿದ್ದಲ್ಲ, ಒಬ್ಬನಿಲ್ಲ ಅಂತ. ಅಲ್ಲಿ 9 10ನೇವನು ನೀನೇ ಇದ್ದಿ ಅಂತ ಹೇಳಿದಾಗ, ನಾನೇ 10ನೇವನು ಇದ್ದೇನೆಂತ ನಿಶ್ಚಯ ಆಯಿತೋ ಸಂಶಯ ಆಯ್ತು? ಅಲ್ಲಿ ನಿಶ್ಚಯ ಆಯ್ತು ನೋಡ್ರಿ. ಇದು ಅಪರೋಕ್ಷ ಜ್ಞಾನವೆನಿಸುವುದು. ಪರೋಕ್ಷ ಜ್ಞಾನ ಪರಮಾತ್ಮ ಆನ, ಬ್ರಹ್ಮಾನ, ಲಿಂಗಾದ ಪರೋಕ್ಷ ಜ್ಞಾನ. ಅದೇ ನಾನು ಅನ್ನುವುದೇ ದೃಢ ಅಪರೋಕ್ಷ ಜ್ಞಾನ. ಇದರಿಂದ ಅಭಾನ ಆವರಣ ನಿವೃತ್ತಿಯಾಗುವುದು. ಇಲ್ಲ ಅನ್ನುವುದೇ ಸತ್ತಾನ ಅನ್ನುವ ದುಃಖ ಕೂಡ ನಿವೃತ್ತಿಯಾಗುವುದು. ನಾ ಬದುಕೀನಿ ಅಂತ ಗೊತ್ತಾದಾಗ, ಬದುಕ್ತೀನಿ ಅಂತ ಯಾರನ್ನ ಹೇಳಿದಾಗ ಸಾಯ್ತೀನಿ ಅಂತ ದುಃಖ ಆಗ್ತದೇನು? ಯಾಕಾಗಲಿಲ್ಲ? ನಿನಗೆ ಗೊತ್ತಾಗ್ಯದ ನಾ ಬದುಕುತ್ತೇನೆ. ಹಾಗೆ ಹೇಳಿದಾಗ ಸಾಯುತ್ತೇನೆ ಅನ್ನುವ ಚಿಂತೆ ದುಃಖಗಳು ನಿವೃತ್ತಿ ಆಗ್ತಾವಿಲ್ಲ, ಹೋಗೇ ಬಿಡ್ತಾವವು. ಬಳಿಕ ಅಲ್ಲಿ ಮುಂಚೆ 10ನೇವನು ಇಲ್ಲ ಅಂತ ಏನು ಅಳ್ತಿದ್ನಲ್ಲ, ಅಳಬೇಕಾಗಿದ್ದರೆ ತನ್ನ ದೇಹದ ಎದೆ ಹಣೆಗಳನ್ನು ಬಡಿದುಕೊಂಡು ಅಳುವುದನ್ನು ಬಿಡುವುದೇ ಶೋಕ ನಿವೃತ್ತಿ. ಅಲ್ಲಿವರೆಗೆ ಹೇಳ್ತಿದ್ನಲ್ಲ, ಈಗ ಹೇಳ್ತಾನ
ಯಾಕೆ ಅಳಂಗಿಲ್ಲ? ದುಃಖನೇ ನಿವೃತ್ತಿ ಆಗ್ಯದ. ದುಃಖ ಇದ್ದಾಗನೇ ಆನಂದ ಇರಂಗಿಲ್ಲ, ಆನಂದ ಆದಾಗ ದುಃಖ ಇರಂಗಿಲ್ಲ. ಹಾಗಾಗಿ ಆಮೇಲೆ ಇಷ್ಟೆಲ್ಲ ಆದಮೇಲೆ ಮೊದಲಿನಂತೆ ಸಹಜ ಸ್ಥಿತಿಯಿಂದ ಇರುವುದೇ ನಿರಂಕುಶ ತೃಪ್ತಿ ಎನಿಸುವುದು. ಮೊದಲು ಹೆಂಗಿದ್ದ ಅದರಂಗ ಈಗ ಸಹಜವಾಗಿರುವುದೇ ನಿರಂಕುಶ ತೃಪ್ತಿ ಎನಿಸುವುದು. ಮೊದಲೇನಿದ್ದಿ ನೀನು? ಬ್ರಹ್ಮ ಇದ್ದಿ, ಮೊದಲು ಆತ್ಮ ಇದ್ದಿ, ಮೊದಲು ಪರಮಾತ್ಮಲಿಂಗ ಸ್ವರೂಪನೇ ಇದ್ದಿ. ಅದಕ್ಕೆ ಜನನ ಇಲ್ಲ, ಮರಣ ಇಲ್ಲ, ಹಸಿವು ಇಲ್ಲ, ತೃಷೆಯೂ ಇಲ್ಲ, ಜನನಿ ಇಲ್ಲ, ಜನಕನಿಲ್ಲ, ದೇಶಕೋಶಗಳಿಲ್ಲವೋ ಅಂತೇನು ಹೇಳ್ಯಾರ ಸ್ವಗತ ವೇದ ಮುಖ್ಯ ಮೀರಿ. ಅದ್ರಾಗ ನನಗೆ ಯಾವ ಇಲ್ಲಂತ ಸಹಜವಾಗಿ ಇರುವುದೇ ಅದೇನು ದುಃಖ ನಿವೃತ್ತಿ ನೋಡ್ರಿ. ಆವಾಗ ಶೋಕ ಹೋಗ್ತದೆ. ಈ ದೃಷ್ಟಾಂತದಂತೆ, ಈ ದೃಷ್ಟಾಂತ ಹೇಳಿದ್ರು. ಈಗ ದ್ರಾಷ್ಟಾಂತದಲ್ಲಿ ಜೀವನು ಸಂಸಾರ ಅವಸ್ಥೆಯಲ್ಲಿ ಇದ್ದಾಗೆ ಸ್ವಯಂ ಪ್ರಕಾಶವಾದ ತನ್ನ ಪ್ರತ್ಯಗಾತ್ಮ ಸ್ವರೂಪವನ್ನು ಅರಿಯದಿರುವುದೇ ಅಜ್ಞಾನವೆನಿಸುವುದು. ಎನ್ನುತ್ತ ಜ್ಞಾನ ಅಭ್ಯಾಸಂ ನೆಲೆಸಿ ತನಗ ಜ್ಞಾತೃತ್ವ ಆದಿಕೆ ಮೆನೆಸಿ ಇದ್ದ ಇರುವಂ ಸುವಿಚಾರದೆ ನೋಡಿ ಪೊರ್ದಿದ್ದ ಬಗೆಗಳನ್ನು ಅಳಿದು ಈಡಾಡಿ ನಿಸ್ಸಂಗತ್ವವೇ ತನಗಳ ಒಟ್ಟು ನಿಸ್ಸಂಶಯದೋಳಿಯನ್ನು ಮತಿ ನೆಟ್ಟು. ಆಗ ಇಲ್ಲಿ ಆತ್ಮವಿಚಾರದಲ್ಲಿ ಆತ್ಮಕಾಲದಲ್ಲಿ ಛಿದ್ರೂಪನಾದ ಆತ್ಮನು ಇಲ್ಲ, ಅವನು ತೋರೋದಿಲ್ಲ ಎಂದು ಹೇಳುವುದೇ ಉಭಯ ಆವರಣಸ್ತದ. ಆವರಣ ಅಲ್ಲಿ ಆವರಣಗಳು ಹೇಳಿದಲ್ಲ. ಇಲ್ಲಿ ಸ್ಥೂಲ ಸೂಕ್ಷ್ಮ ಶರೀರಗಳಲ್ಲಿ ನಾನು ಎಂಬ ಅಭಿಮಾನವನ್ನು ಮಾಡಿ ನಾನೇ ಕರ್ತೃ ನಾನೇ ಭೋಕ್ತು ಎಂದು ಪುನಃ ಪುನಃ ಜನನ ಮರಣಗಳನ್ನು ಅನುಭವಿಸುವುದೇ ವಿಕ್ಷೇಪವನ್ನು. ವಿಕ್ಷೇಪ ದೋಷ ನೋಡ್ರಿದು ಎದಕ್ಕೆ ಬಂತು? ಸ್ಥೂಲ ಸೂಕ್ಷ್ಮ ಶರೀರಗಳಲ್ಲಿ ಸ್ಥೂಲ ದೇಹ ನಾನು ನಂದು, ಸೂಕ್ಷ್ಮ ದೇಹ ನಾನು ನಂದು, ಈ ಅಭಿಮಾನದಿಂದ ಕರ್ತೃ ನಾನೇ ಭೋಕ್ತೃ ನಾನೇ. ಸ್ವಪ್ನದಲ್ಲಿ ಆಗುವಂಥ ಸಕಲ ದುಃಖವನ್ನು ಸುಖವನ್ನು ಅನುಭವಿಸೋನು ನಾನೇ, ಜಾಗ್ರದಲ್ಲಿ ಎಲ್ಲವನ್ನ ಮಾಡೋನು ನಾನೇ, ಭೋಗಿಸುವನು ನಾನೇ ಅನ್ನುವ ಭಾವ ಏನದ ವಿಕ್ಷೇಪ ಅಂತ. ಬಳಿಕ ಅವಾಂತರ ಶ್ರುತಿಯಿಂದಲೂ ವಿಶ್ವಾಸದಿಂದಲೂ, ಯಾವ ಶ್ರುತಿ ಅಂದರೆ ಅವಾಂತರ ಶ್ರುತಿ, ಇವು ವೇದದ ಶಿರೋಭಾಗ, ವೇದಾಂತದ ಭಾಗ. ಸ್ವಯಂ ಪ್ರಕಾಶ ಆತ್ಮನು ಇದ್ದಾನೆಂದು ತಿಳಿಯುವುದೇ ಪರೋಕ್ಷ ಜ್ಞಾನ. ಗುರುಗಳು ಹೇಳಿದ್ರಲ್ಲಿ ಈಗ ಆಪ್ತ ಪುರುಷ ಅವನಿಗೆ ದಶಮನಿಗೆ ಬೋಧ ಮಾಡಿದಂಗೆ ಸದ್ಗುರುಗಳು ಬೋಧ ಮಾಡ್ತಾರೆ. ಇದು ಅಸಾಧಾರಣವನ್ನು ಅಂದರೆ ನಾನು ಇಲ್ಲ ಎಂಬುದನ್ನು ನಿವೃತ್ತಿ ಮಾಡ್ತಾರೆ. ನಾನು ಇಲ್ಲ ಅಂದರೆ ನಾನು ಇದ್ದೀನಿ ಎಂದಾಗ ಇಲ್ಲ ಎಂಬುದು ನಿವೃತ್ತಿ ಆಗ್ತದೆ. ಅನಂತರ ಗುರುಗಳ ಮಹಾವಾಕ್ಯೋಪದೇಶದಿಂದ ನಾನೇ ಸ್ವಯಂ ಪ್ರಕಾಶ ಬ್ರಹ್ಮರೂಪನೆಂದು ತಿಳಿಯುವುದೇ ಅಪರೋಕ್ಷ ಜ್ಞಾನವೆನಿಸುವುದು. ಇದು ಅಪರೋಕ್ಷ ಜ್ಞಾನ ನೋಡು, ಅದು ನಾನೇ ಅಂತ ತಿಳ್ಕೊಂಡಾಗ. ಇದು ಅಭಾನ ಆವರಣವನ್ನು ಇಲ್ಲಿವರೆಗೂ ಆತ್ಮ ಬ್ರಹ್ಮ ಕಾಣೋದಿಲ್ಲ ತೋರೋದಿಲ್ಲ ಅಂತಿದ್ದೆಲ್ಲ, ಈ ಕಾಣಲಿಕ್ಕೆ ತೋರಲಿಕ್ಕೆ ಪ್ರಾರಂಭ ಆಯ್ತಲ್ಲ. ಈಗ ಏನಾಗ್ತದ? ಆತ್ಮ ನಾನು ಅಲ್ಲ ಅನ್ನುವಂಥ ತೋರುವುದಿಲ್ಲ ಅನ್ನುವ ಭಾವವನ್ನು ನಾಶ ಮಾಡ್ತದೆ. ನಾ ಇದ್ದೀನಿ ಆವಾಗ ಗೊತ್ತಾಗ್ತದ. ಇದು ಬ್ರಹ್ಮಾಭಿನ್ನ ಪ್ರತ್ಯಗಾತ್ಮ ಸ್ವರೂಪ ಸಾಕ್ಷಾತ್ಕಾರದಿಂದ ಕರ್ತೃತ್ವ ಭೋಕ್ತೃತ್ವ ಸಂಸಾರ ದುಃಖ ತ್ಯಾಗವೇ
ವಿಕ್ಷೇಪ ಅಭಾವರೂಪ ಶೋಕ ನಿವೃತ್ತಿ ಅಂದರು. ಈ ರೀತಿ ನಿಸ್ಸಂಗತ್ವ ತನಗಳವಟ್ಟು ಅಂದರು. ಆವಾಗ ಜೀವನಿಗೆ ಪ್ರಾಪ್ತಗಳಾದ 7 ಅವಸ್ಥೆಗಳಲ್ಲಿ 3 ಅವಸ್ಥೆಗಳು ಬಂಧಕ್ಕೆ ಕಾರಣ ಅಂದರು. ಇವು 3 ಅವಸ್ಥೆ ಬಂದರೂ ಕೂಡ ಬಂಧಕ್ಕೆ ಕಾರಣ. ಪರೋಕ್ಷ ಅಪರೋಕ್ಷಗಳೆಂಬ 2 ಅವಸ್ಥೆಗಳು ಸಂಸಾರ ನಿವೃತ್ತಿಗೆ ಕಾರಣ ಅಂದರು. ಸಂಸಾರ ನಿವೃತ್ತಿಗೆ ಕಾರಣ. ಶೋಕ ನಿವೃತ್ತಿಗೆ ನಿರಂಕುಶ ತೃಪ್ತಿಗಳು ಎಂಬ 2 ಮೋಕ್ಷ ಫಲರೂಪವಾಗಿವೆ ಅಂತ ಇಲ್ಲಿ ಹೇಳ್ತಾ ಬಂದರು. ಮುಂದೆ ಇದಕ್ಕೆ ಎಲ್ಲ ಸಂಬಂಧಗಳೇನಾವಲ್ಲ, ದೇಹ ಸಂಬಂಧವಿರ್ತಕ್ಕಂಥ ಎಲ್ಲವೂ ಕೂಡ ಜನನ ಮರಣಾದಿಗಳನ್ನು ಕಿತ್ತು ತೆಗೆದು ಹಾಕಬೇಕು. ಯಾಕೆ ದೇಹ ಸಂಬಂಧ ಅದಿಲ್ಲ. ಹಸಿವು ತೃಷೆಯನ್ನು ಕಿತ್ತು ಹಾಕಬೇಕು. ಯಾಕಂದ್ರೆ ಇದು ಪ್ರಾಣ ಸಂಬಂಧ ಅದ. ಮತ್ತು ನಿಶ್ಚಯ ನಿರ್ಣಯವನ್ನು ಕಿತ್ತಿ ಹಾಕಬೇಕು. ಯಾಕಂದ್ರೆ ಬುದ್ಧಿಯ ಸಂಬಂಧ. ಇದು ಸ್ಮೃತಿ ವಿಸ್ಮೃತಿ ಅನ್ನುವಂಥ ಧರ್ಮ ಏನದ, ಅದು ಚಿತ್ತಿನ ಧರ್ಮವಿನ ನಾನು ಅಸಂಗ ಅದ್ವಯನು, ನಾನು ಅಸಂಗನು, ಅದ್ವಯನು, ನಿರುಪಮನು. ಹೀಗೆ ಲಕ್ಷಣಾತ್ಮಕವಾದ ತನ್ನ ಸ್ವರೂಪವನ್ನೇ ಯಾವಾಗಲೂ ನೋಡುವನು. ಆವಾಗ ತನ್ನ ಸ್ವರೂಪವನ್ನು ತನ್ನ ಒಳಗೆ ಎಲ್ಲಿ ನೋಡೋದಲ್ಲ, ಹೊರಗೋಗಿ ನೋಡೋದಲ್ಲ, ಒಳಗನೆ ನೋಡ್ಕೊಂತ ಹೋಗೋದು. ಕೊನೆಗೆ ಈ ಸಾಧನೆಯಿಂದ ಅಸಂಗ ಸ್ಥಿತಿಯನ್ನು ಪ್ರಾಪ್ತಿ ಮಾಡಿಕೊಂಡು, ಇದು ಸಾಧನೆ ಬಿಡಂಗಿಲ್ಲ ಅವರು. ಆ ಸಾಧನೆಯಿಂದ ನಾನು ಯಾವಾಗಲೂ ಸ್ಥೂಲ ಸೂಕ್ಷ್ಮ ಕಾರಣ ದೇಹಗಳಿಗೆ ಸಾಕ್ಷಿಯಾಗಿ ಇರುವಂಥ ಪ್ರತ್ಯೇಗಾತ್ಮ, ನನಗೂ ಈ 3 ದೇಹಕ್ಕೂ ಯಾವುದೇ ಸಂಬಂಧವಿಲ್ಲ ಅಂತ ಪಕ್ಕದ ಮನೆಯವರು ಸತ್ತರೆ ಈ ಮನೆಯವನು ದುಃಖ ಮಾಡಂಗಿಲ್ಲ. ಪಕ್ಕದ ಮನೆ ಸತ್ತಾರ, ಇವ್ರ ಮನೆಗೆ ಪ್ರತಿನಿತ್ಯ ಎಂದಿನಂತೆ ದಿವಸ ಹೇಗಾರ ಹಾಗೆಯೇ ಅವ್ರ ವಿನ ಒಂದು ಚೂರು ದುಃಖ ಆಗಲ್ಲ. ಅವರು ಸತ್ತಿಲ್ಲೇನು, ಪಕ್ಕದವರು ಸತ್ತಾರ. ಅದರಂತೆ ಈ ಜನನ ಮರಣಗಳಿಗೂ ಕೂಡ ಆ ಅಸಂಗಿ ಸ್ಥಿತಿ ಬಂದವನು ದೇಹಕ್ಕೆ ಮರಣ ಬಂದಿದೆ ವಿನ, ದೇಹ ಸತ್ಯದ ವಿನ ನಾನೇ ಕಳಬೇಕಂತ ಅವನು ಸುಮ್ಮನಿರ್ತಾನೆ ನೋಡು. ಮತ್ತು ಪಕ್ಕದವ್ರು ನಾವು ಸತ್ಯ, ನಮ್ಮನೆ ಸತ್ಯ ಇಲ್ಲಲ್ಲಪ್ಪ, ಪಕ್ಕದ ಮನೆ ಸತ್ತಾರ ಅಳ್ತಾರ. ನಮ್ಮವ್ರಲ್ಲ ಅಂದಾಗ ದುಃಖ ಬರಂಗಿಲ್ಲ. ದೇಹ ನಮ್ಮದಲ್ಲ ಅಂದಾಗ ಸಾಯುವಾಗ ದುಃಖ ಆಗೋದಿಲ್ಲ ನಿನಗೆ. ನಂದು ಅಂದಿಲ್ಲ, ದುಃಖ ಬಂದೇ ಬರ್ತದ. ಆ ಕಾರಣದಿಂದ ಇಲ್ಲಿ ಮುಂದೆ 11ನೇ ನುಡಿಯಲ್ಲಿ ಈ ಬೀಜರೂಪ ಕಾರ್ಯಗಳೆಂಬ 3 ಅಂಗಗಳಿಂದ ಕೂಡಿ ಜ್ಞಾನವಿರುತ್ತದೆ. ಇಂಥ ಜ್ಞಾನದಿಂದ ಕೂಡಿದವನೇ 3ನೇ ಅಸಂಗ ಭೂಮಿಕೆ ಉಳ್ಳವನೆಂದು ಪ್ರತಿಪಾದನೆ ಮಾಡುವುದು. ಹೇಗೆಂದರೆ ಜ್ಞಾನಕ್ಕೆ ಬೀಜಂ ರೂಪಂ ಕಾರ್ಯ ತಾನುಂಟು ಅವನರಿಯುವುದು ಸುವಿಚಾರ್ಯ. ಸವರ್ಣಾದಿಕವೇ ಬೀಜಮದೀಗ ಅವು ಶ್ರುತಿಗಳು ಹೇಳುವುದು ಯುಕ್ತಿ ಅನುಯೋಗ. ಅಹಮಾತ್ಮರನ್ನು ಪೃಥ್ವೀಕರಿಸುವುದು ಸಹಜ ಬದುಕೆ ರೂಪವೆಂದೆನಿಸುವುದು. ಮತ್ತ ಹಮ್ಮಿನೊಳೆಯ ಸಂಸಾರ ಮೊತ್ತಂಬರಿಸುವ ದುಃಖ ವಿಚಾರ. ತೋರಿದೊಡವ ಆತ್ಮಕ ಸಾಕ್ಷಕನು ಬೇರದರಿಂದವೇ ಸುಖ ಚಿನ್ಮಯನು ಎಂಬುದೇ ಕಾರ್ಯವಿದನು ಬಲ್ಲವನು ನಂಬ ಈ ನಿಸ್ಸಂಗತೆ ಉಳ್ಳವನು ಅಂತ.
ಅರ್ಥಾತ್ ಜ್ಞಾನಕ್ಕೆ ಅಲ್ಲಿ ವೈರಾಗ್ಯಕ್ಕೆ ಬೀಜಂ ರೂಪಂ ಕಾರ್ಯ ಅಂತಲೂ ಹೇಳ್ಯಾರಲ್ಲಿ. ಪ್ರತಿಯೊಂದಕ್ಕೂ ಉಂಟಿವು. ಇವು ಭಕ್ತಿಗೂ ಉಂಟು, ಕರ್ಮಕ್ಕೂ ಉಂಟು, ಜ್ಞಾನಕ್ಕೂ ಉಂಟು. ಕರ್ಮ ಮಾಡ್ತು ಅಂದರೆ ಅದಕ್ಕೆ ಬೀಜ ರೂಪ ಕಾರ್ಯ ಇಲ್ಲದೆ ಮಾಡ್ತೇವೆ ಕರ್ಮ. ಮತ್ತು ಭಕ್ತಿಗೂ ಇವು ಬೇಕೇ ಬೇಕು. ಆದರೆ ಜ್ಞಾನಕ್ಕೂ ಬೇಕು. ಜ್ಞಾನಕ್ಕೆ ಯಾವ ಬೇಕು ಅಂದರೆ ಬೀಜ ರೂಪ ಕಾರ್ಯಗಳೆಂದು ತಾನು ಉಂಟು. ಅವುಗಳನ್ನು ನಾನು ನಿನಗೆ ಹೇಳುತ್ತೇನೆ ಸುವಿಚಾರಿ ಅಂದರು. ಯಾರಿಗೆ ಹೇಳ್ತೀನಿ ನಾನಂದರೆ ವಿವೇಕವುಳ್ಳಂಥ ಶಿಷ್ಯನೇ, ನಿನಗಾಗಿ ನಾನು ಹೇಳುತ್ತೇನೆ. ಆ ಒಂದು ಶ್ರವಣಾದಿಕವೇ ಬೀಜಮಿದೀಗ ಅಂದರು. ಇಲ್ಲಿ ಶ್ರವಣ ಮನನ ನಿಧಿಧ್ಯಾಸಗಳೇ ಜ್ಞಾನದ ಬೀಜಗಳು ನೋಡ್ರಿ. ಜ್ಞಾನಕ್ಕೇನು ಬೇಕು? ಬೀಜ, ಶ್ರವಣ, ಮನನ ಮತ್ತು ರೂಪ ಅನ್ನುವಂಥದ್ದು ನಿಧಿಧ್ಯಾಸಗಳು. ಇವು ಅಂಗ ಅಂಗಿ ಭೇದದಿಂದ 2 ಪ್ರಕಾರ ಅಂತ. ಇದರಲ್ಲಿ ಅಂಗಶ್ರವಣ, ಅಂಗಮನನ, ಅಂಗ ನಿಧಿಧ್ಯಾಸನಂತೂ ಉಂಟು. ಆ 2 ಪ್ರಕಾರಗಳಲ್ಲಿ ಮೊದಲು ಗುರುಗಳಿಂದ ಮಹಾವಾಕ್ಯ ಉಪದೇಶವೇ ಅಂಗಿಶ್ರವಣವೆನಿಸುವುದು. ಶ್ರವಣಾದಿಕೆ ಬೀಜ, ಇದೀಗ ಅವು ಶ್ರುತಿಗಳು ಹೇಳುವುದು ಯುಕ್ತ್ಯಾನುಯೋಗ. ಬಳಿಕ ಸಂಶಯ ನಿವೃತ್ತಾರ್ಥವಾಗಿ ಉಪಕ್ರಮ, ಉಪಸಂಹಾರಾದಿ ಷಡ್ಲಿಂಗಪೂರ್ವಕ ವೇದಾಂತ ವಾಕ್ಯಗಳನ್ನು ಶ್ರವಣ ಮಾಡುವುದೇ 2ನೆಯ ಅಂಗವೆನಿಸುವುದು. ಹೆಂಗೆ ಮಾಡ್ಬೇಕಂದ್ರು ಷಡ್ಲಿಂಗಪೂರ್ವಕವಾಗಿ. ಇಲ್ಲೇ ಬಹಳ ಕಷ್ಟ. ಈಗ ಬಹಳ ಜನ ಹೇಳುವಂಥ ಶಾಸ್ತ್ರಗಳು ಕೂಡ ನಡೆದವಿಲ್ಲಂತಲ್ಲ. ಆದರೆ ಷಡ್ಲಿಂಗಪೂರ್ವಕವಾಗಿ ಎಷ್ಟು ನಡೆದಾವ, ಎಷ್ಟು ಜನ ಹೇಳೋರಾರ, ಎಷ್ಟು ಜನ ಕೇಳ್ತಾರ ಅನ್ನುವುದು ಅದು ಅವರವ್ರಿಗೆ ಬಿಟ್ಟದ್ದು. ಹೀಗೆ ಶ್ರವಣ ಮಾಡಿದಂಥ ಅರ್ಥವನ್ನು ಏನು ಮಾಡೋದು? ಶ್ರವಣ ಮಾಡಿದ ಅರ್ಥವನ್ನು ಯುಕ್ತಿ, ತರ್ಕ, ಅನುಮಾನಗಳಿಂದ ನಿಶ್ಚಯ ಮಾಡುವುದೇ ಮನನವೆನಿಸುವುದು. ಅಲ್ಲಿ ಶ್ರವಣ ಮಾಡ್ತೀವಿ ನಾವಂತ ಹೇಳಿದರೆ ಅದಕ್ಕೆ ಯುಕ್ತಿಯಿಂದ ಕೂಡಿರಬೇಕು, ಪ್ರಮಾಣ ಇರಬೇಕು, ಮತ್ತು ನಮಗೆ ಸ್ವಾನುಭಾವಕ್ಕೆ ಬರಬೇಕು. ಏನು ಸ್ವಾನುಭಾವಕ್ಕೆ ಬರಬೇಕು ಅಂದರೆ ನಮ್ಮ ಸ್ವರೂಪ ಸ್ವಾನುಭವಕ್ಕೆ ಬಂದು ನಿಲ್ಲಬೇಕಾಗಿದ್ರೆ ಇಲ್ಲಿ ಯುಕ್ತಿಗಳೇ ಮುಖ್ಯ ಕಾರ್ಯ ಮಾಡ್ತಾವೆ. ಇಲ್ಲಿ ಪ್ರಮಾಣಗಳಾವ, ಇಲ್ಲಂತಲ್ಲ. ಆ ಪ್ರಮಾಣಗಳು ಇರಬೇಕು. ಆ ಪ್ರಮಾಣಗಳ ನನ್ನ ಸ್ವಾನುಭವಕ್ಕೆ ಬರಬೇಕಾಗಿತ್ತಂದರೆ ಮಧ್ಯದಲ್ಲಿ ಏನು ಬೇಕು? ಯುಕ್ತಿಗಳು ಬೇಕು. ಅದು ವೇದಾಂತಕ್ಕೆ ಸಂಬಂಧಪಟ್ಟ ಯುಕ್ತಿಗಳು. ಕೃಷ್ಣಾ ನದಿ ದಡದಲ್ಲಿ ಆ ಕಡೆ ಒಬ್ಬ ನಿಂತಾನ, ಈ ಕಡೆ ಒಬ್ಬ ನಿಂತಾನ. ಆತ ಕೂಗ್ತಾನ, ಈತನು ಆತ ಕೂಗ್ತಾನ. ಆದ್ರೆ ಇಬ್ಬರು ಒಂದೇ ಕಡೆ ಕೂಡಬೇಕಾಗಿದ್ರೆ ಅದಕ್ಕೊಂದು ದಾರಿ ಬೇಕು ನೋಡ್ರಿ. ಬ್ರಿಡ್ಜ್ ಇತ್ತಂದ್ರೆ ನೀನಾದರೂ ಆ ಕಡೆ ಹೋಗ್ತಿದ್ದಿ, ಆ ಕಡೆ ಇದ್ದವನಾದ್ರೂ ಈ ಕಡೆ ಬರ್ತಾನೆ. ಅದರಿಂದ ಸ್ವಾನುಭಾವಕ್ಕೆ ಬರಬೇಕಾಗಿತ್ತು ಅಂದ್ರೆ ಬರೀ ವೇದ ಪ್ರಮಾಣ, ಶ್ರುತಿ ಪ್ರಮಾಣ ಸಾಲದು. ಅದಕ್ಕೆ ಯುಕ್ತಿಗಳು ಕೂಡಿದಾಗ ಮಾತ್ರ ಶ್ರವಣವೆನಿಸುವುದು. ಮತ್ತು ಆ ನಿಶ್ಚಯಪಟ್ಟ ಅರ್ಥದಲ್ಲಿ ಅಂತಃಕರಣದ ಏಕಾಗ್ರತೆ ನಿಧಿಧ್ಯಾಸವೆನಿಸುವುದು. ಅಂತಃಕರಣದಲ್ಲಿ ಏನಾಗಬೇಕು? ಏಕಾಗ್ರತೆ. ಮೊದಲಂಗ ಅನೇಕ ಇರಬಾರದು. ನಾನು ಒಬ್ಬನೇ ಅಂತ
ನಿಂತಿತು ಅಂದರೆ ಅದು ನಿಧಿಧ್ಯಾಸ. ಇವು ಹೇಗೆ ಅಂದರೆ, ಒಂದು ವೃಕ್ಷಕ್ಕೆ ಸಹಜವದಕ್ಕೆ ರೂಪವೆಂದೆನಿಸುವುದು, ಮತ್ತ ಹಮ್ಮಿನೋಡು ಸಂಸಾರ ಮೊತ್ತಂಬರಿಸುವ ದುಃಖ ವಿಚಾರ. ಇಲ್ಲಿ ತೋರಿದೊಡೆ ಏನಾದರೂ ತೋರಿದು ಅಂದರೆ ತೋರಂಗಿಲ್ಲ ಅಂತ ಅರ್ಥ ಅಲ್ಲ. ತೋರಿದಾಗ ಇವೆಲ್ಲವೂ ಕೂಡ ಅನಾತ್ಮ ವರ್ಗಗಳಿಗೆ ಸಮಾನ ವಿನಃ ಆತ್ಮನಿಗೆ ಯಾವ ಸಂಬಂಧಿಲ್ಲ ಅಂತ ಅಲ್ಲಿ ಪ್ರತಿ ಕ್ಷಣದಲ್ಲಿ ಕೆಲಸ ಮಾಡಬೇಕು. ಪ್ರತಿ ಕ್ಷಣದಲ್ಲಿ ಕೆಲಸ ಮಾಡಬೇಕಾದ್ರೆ ದೃಶ್ಯವನ್ನು ಅಭ್ಯಾಸ ಮಾಡಬೇಕು. ದೃಕ್ ಅಭ್ಯಾಸ ಮಾಡಿದ್ರೆ ನೀವು ಬರೋಂಗಿಲ್ಲ. ಏನನ್ನು ನೋಡಿದೆ ನಾನಂದರೆ ಇದು ನಾನಲ್ಲ, ಯಾಕೆ ಇದು ದೃಶ್ಯ. ಅದರಂತೆ ನಮ್ಮ ಒಳಗೆ ಹೋದಾಗ ಮನಸ್ಸಿನ ಯಾವ ಸಂಶಯಗಳಲ್ಲಿ, ಮನಸ್ಸಿನ ಒಂದು ಬೇಕು ಬೇಡನೆಯಲ್ಲಿ ಅವೆಲ್ಲ ಬಂದಾಗ ಅವು ಬಂದು ಹೋಗೋದನ್ನು ನೋಡುವವನು ನಾನು ಅಂತ ಹೇಳ್ಕೋಬೇಕು. ನೋಡ್ರಿ, ಸಾಕ್ಷಿ ಅಂದರೆ ನೋಡೋವನಷ್ಟೆ. ಬುದ್ಧಿಯನ್ನು, ನಿಶ್ಚಯ ನಿರ್ಣಯವನ್ನು ಬರ್ತಾವ, ತೋರಿದಾಗ ಅವು ತೋರ್ತಾವಂದ್ರೆ ಅವು ನಾನಲ್ಲ. ಹೀಗೆ ಅಭ್ಯಾಸವನ್ನು ಕ್ಷಣದಲ್ಲಿ ಮಾಡ್ತಾ ಇದ್ದರೆ ಇವೆಲ್ಲವೂ ಕೂಡ ಎಲ್ಲಿ ತೋರ್ತಾವಂದರೆ ಅಸಂಗ ಆತ್ಮನಲ್ಲಿ ತೋರೋದಿಲ್ಲ. ಅಸಂಗ ಆತ್ಮನಲ್ಲಿ ತೋರೋದಿಲ್ಲ. ಯಾವ ಜಡವಾದ ದೇಹ ಧರ್ಮಗಳಲ್ಲಿ ತೋರ್ತಾವೆ ನೋಡ್ರಿ, ದೇಹಕ್ಕೆ ಸಂಬಂಧದಲ್ಲಿ ಇವು. ಹಾಗೆ ಪರಸ್ಪರ ಅಧ್ಯಾಸವಾಗಿ ಆ ಅಧ್ಯಾಸ ಅನ್ವಯ ವ್ಯತಿರೇಕ ವಿಚಾರದಿಂದ ಬೇರ್ಪಡಿಸುವುದೇ ಜ್ಞಾನದ ರೂಪವೆನಿಸುವುದು. ನಿನ್ನೆ ಅನ್ವಯ ವ್ಯತಿರೇಕ ಬಂದು ಹೋಗ್ಯಾವ. ಬಳಿಕ ಅಹಂಕಾರ ಕೂಡ ತಾನಲ್ಲ ಅಂತ ಬಗೆಯಲ್ಲಿ ಅಹಮಾತ್ಮನು ಪ್ರತ್ಯೇಕರಿಸುವುದು. ಅಹಂಕಾರ ನೀನಲ್ಲ. ಹೀಗೆ ಆ ಕರ್ತೃತ್ವ, ಭೋಕ್ತೃತ್ವ, ಸುಖ ದುಃಖಾದಿಗಳು ಕೂಡ ಅಹಂ ಸುಖಿ ಅಹಂ ದುಃಖಿ ಹೀಗೆಂದು ಪ್ರತೀತಿಯಾದಾಗೆ ಆದರೂ ಅನಿಸ್ತದ. ನಾವು ಮೊದಲು ಬಹಳ ಸುಖವಾಗಿದ್ದೀವಿ ರೀ, ಈಗ ಬಹಳ ದುಃಖ ಆಗ್ಯದ. ಇಲ್ಲ, ಮೊದಲೇ ದುಃಖದಾಗಿದ್ದೀವಿ, ಈಗ ಬಹಳ ಸುಖದಾಗಿವೆ ಅಂತ ಅನಿಸ್ತದ. ಆದರೆ ಇವೆಲ್ಲವೂ ಅಹಂಕಾರ ಮತ್ತು ಅದರ ಧರ್ಮಗಳು ನೋಡು. ಅಹಂಕಾರ ಮತ್ತು ಅದರ ಧರ್ಮಗಳು. ಹೀಗೆ ನೀನು ಅಹಂಕಾರ ಮತ್ತು ಅಹಂಕಾರ ಧರ್ಮಗಳಿಗೆ ಪ್ರತ್ಯಗಾತ್ಮನಾದ ಆಕಾಶದಂತೆ ನಾನು. ಆಕಾಶ ಮೋಡ ಆತವ, ಮಳೆ ಬಂದಂಗೆ ಆಗ್ತದ, ಗಾಳಿ ಬೀಸ್ತದ, ಎಲ್ಲವೂ ಆವಿಲ್ಲ. ಸೂರ್ಯನಿಗೆ ಭೂಮಿಯ ಧರ್ಮಕರ್ಮಗಳು ಅಂಟಿಲ್ಲ. ನೀರಿನ ಧರ್ಮಕರ್ಮಗಳು ಮಲಿನತ್ವ ಸ್ವಚ್ಛತ್ವ ಅಂಟಿಲ್ಲ. ಅಗ್ನಿಯ ಸುಡುವತನ ಪ್ರಕಾಶನೂ ಸಂಬಂಧಿಲ್ಲ. ಗಾಳಿ ಬೀಸೋ ಸಂಬಂಧ ಆಕಾಶಕ್ಕಿಲ್ಲ. ಇವೆಲ್ಲ ಆಕಾಶದ ಒಳಗೆ ನಡೀತಾವೋ ಇಲ್ಲೋ? ಆದರೆ ಆಕಾಶ ಏನೇನು ಸಂಬಂಧ ಆಗದೇನು? ಮೋಡ ಬಂದಾಗ ಇಲ್ಲಿ ಕತ್ತಲಾಗ್ಯದ, ಆಕಾಶಕ್ಕೆ ಏನಾಗ್ಯದ? ಅದು ಹೇಗೆ ಸಾಕ್ಷಿ, ಅದರಂತೆ ಯಾವನು ಯಥಾರ್ಥವಾಗಿ ಅಂದರು ಇದ್ದಕ್ಕಿದ್ದಂಗೆ ತಿಳ್ಕೋದು. ಅರಿವೆ ನೀನೆಂದು ಸದ್ಗುರು ಪೇಳೆ ತಿಳಿವನೇ ಜಾಣರ ದೇವ. ಹೆಂಗೆ ತಿಳ್ಕೋಬೇಕು? ಇದ್ದಕ್ಕಿದ್ದಂಗೆ ಯಥಾರ್ಥವಾಗಿ ತಿಳ್ಕೊಂಡ್ರೆ ಅವನೇ ಅಸಂಗ ಭೂಮಿಕೆಯಲ್ಲಿದ್ದವನು ನೋಡ್ರಿ. ಅವನು ಅಸಂಗ, ಅವನಿಗೆ ಯಾವ ಭಯಭೀತಿ ಇಲ್ಲ, ಮಾನ ಅಪಮಾನ ಇಲ್ಲ, ನಾನು ಇಲ್ಲ ನೀನಿಲ್ಲ, ಎಲ್ಲ ಸುಟ್ಟು ಹೋಗಿ ಅವೆಲ್ಲ ಏನು ಹೇಳ್ತಾವಂಥದ್ದು. ಹಾಗೆ
ಆ ಅಸಂಗ ನಾಮಕ ಅಸಂಗ ಅನ್ನುವಂಥ ಹೆಸರಿನ ಭೂಮಿಕೆ ಹೇಗೆ ತೋರ್ತದ ಗುರುವೇ ಅಂತ ಶಿಷ್ಯ ಗುರುಗಳನ್ನು ಮತ್ತೆ ಪ್ರಶ್ನೆ ಮಾಡ್ತಾನೆ. ಅದು ಹೆಂಗೆ ತೋರ್ತದೆ ನಮಗೆ, ಹೆಂಗೆ ಅನುಭವಕ್ಕೆ? ಅದಕ್ಕಾಗಿ ಮೂರನೆಯ ಎಸವಿ ಭೂಮಿಕೆ ತಾನು ತೋರುತ್ತೀಯದು ಎಂತೆನೆ ನಿಜಸೋನು, ಅಲ್ಲಿ ಮೊದಲು ಸಾಮಾನ್ಯ ಅಸಂಗ ಬಲ್ಲನೆ ಬಳಿಕ ವಿಶೇಷ ಅಸಂಗ. ಅಂದರೆ ಈ ಸೋಬಿಸುವ ಅಂದರೆ ಬಹಳ ಪ್ರಸಿದ್ಧಿಯಾಗಿರುವಂಥ ಸುಖವನ್ನು ಕೊಡುವಂಥ ಸುಖ ಹೆಂಗೆ ಕೊಡ್ತದ್ರಿ ಅಂದರೆ, ದೂರದ ಊರಿಗೆ ಕಾಲ್ನಡಿಗೆಯಿಂದ ನಡಿಬೇಕಾಗಿದ್ರೆ ಮೊದಲು ದುಃಖ ಅನಿಸ್ತದೆ. ಅಷ್ಟು ದೂರ ಹೆಂಗೆ ನಡಿಬೇಕು, ಯಾರು ನಡಿಬೇಕು ಅಂತ ಅನ್ನಿಸ್ತದಿಲ್ಲ. ಊರು ಸಮೀಪ ಆದಂಗೆಲ್ಲ ಆನಂದ ಆಗ್ತದೋ ದುಃಖ ಆಗ್ತದೆ. ಅದೇ ದಾರಿನೇ ಮೊದಲು ದುಃಖ ಕೊಡ್ತು, ಈಗ ಅದೇ ಊರೇ ಆನಂದ ಕೊಡ್ತದ, ಸುಖ ಕೊಡ್ತದೆ. ಯಾಕಂದ್ರೆ ಸಮೀಪ ಹೋಗಿದ್ದೆಲ್ಲ ಆನಂದ ಆಯ್ತಿಲ್ಲ. ಅದರಂತೆ ಆತ್ಮಜ್ಞಾನದ ಭೂಮಿಕೆಯನ್ನು ನಡೆದಂಗೆಲ್ಲ ಗುಣಗಳು ಬಂದಂಗೆಲ್ಲ ಸುಖದ ಭೂಮಿಕೆಗಳೇ ವಿನಃ ದುಃಖ ಕೊಡೋಂಗಿಲ್ಲವು. ಈ ಮೂರನೇ ಸಂಖ್ಯಾಕವಾದ ಮೂರನೇ ಅಸಂಗ ಭೂಮಿ ಅಂತ ಬಹಳ ವಿಚಾರವನ್ನು ಗುರುಗಳು ಹೇಳಿದ್ದನ್ನು ಕೇಳಿ ಆನಂದವುಳ್ಳವನಾಗಿ, ಆನಂದ ಆಯ್ತಿಲ್ಲ ಈಗ, ಯಾಕೆ ಸಮೀಪಗೇನ. ಮತ್ತು ಊರು ಸಮೀಪ ಹೋದಂಗೆಲ್ಲ ಇಷ್ಟ ಆನಂದ ಆದಂದಾಗ ಊರೊಳಗೆ ಹೋದಾಗ ಇನ್ನೂ ಹೆಚ್ಚಿನ ಆನಂದ. ಊರಾಗ ಎಲ್ಲಿಗೆ ಹೋಗ್ಬೇಕಾಯಿತು ಅಲ್ಲಿ ಮನೆ ಮುಟ್ಟಿದಾಗ ಪೂರ್ಣ ಆನಂದ ಆಗ್ತದಿಲ್ಲ. ಅದಕ್ಕಾಗಿ ಈ ಭೂಮಿಕೆ ನಮಗೆ ಹೇಗೆ ಅನುಭವಕ್ಕೆ ಬರ್ತದಂತ ಆ ನಿಜಸ್ಸೋನು ಅಂದರೆ ಆ ಶ್ರೀರಾಮಚಂದ್ರ ವಶಿಷ್ಠ ಮಹರ್ಷಿಗಳಿಗೆ ಪ್ರಶ್ನೆ ಮಾಡ್ತಾನೆ. ನಮ್ಮ ಅನುಭವಕ್ಕೆ ಹೆಂಗೆ ಬರ್ತದ? ಬರೀ ಪುಸ್ತಕ ಹೇಳಿದರೆ ಬರ್ತದೋ, ಶಾಸ್ತ್ರ ಹೇಳಿದರೆ ಬರ್ತದೋ, ಕೇಳಿದರೆ ಬರ್ತದೋ, ಮತ್ತು ಇದರಲ್ಲಿ ಎಷ್ಟು ಪ್ರಕಾರ ರೀತಿ ಅಂದರೆ ಅದಕ್ಕೆ ಪ್ರಶ್ನೆ ಮಾಡಲು ಆ ವಶಿಷ್ಠ ಮಹಾಗುರುಗಳು ಆ ಅಸಂಗ ಭೂಮಿಕೆ ಅಂತಃಕರಣ ಪರಿಶುದ್ಧವಾದ ಶಿಷ್ಯನೇ ಕೇಳು. ನಿನಗೆ ಅಂತಃಕರಣದಲ್ಲಿ ಮಲಿನತ್ವಿಲ್ಲ, ಪರಿಶುದ್ಧ ಆಗಿದೆ. ಈ ಭೂಮಿಕೆ ಎಷ್ಟು ಪ್ರಕಾರ ಅಂದಲ್ಲ, 2 ಪ್ರಕಾರ. ಒಂದು ಶಾಸ್ತ್ರ ಕೇಳಿದವರಿಗೆ ಭಾಳ ಸರಳ, ಶಬ್ದ ಕೇಳಿದವರಿಗೆ ಎದ್ದು ಹೋಗ್ತಾರೆ ನೋಡ್ರಿ. ಇವು ಭೂಮಿಕೆಯಲ್ಲಿ ಪ್ರಕಾರ ರೀತಿ ಹೇಳ್ತಾರಲ್ಲ, ಶಾಸ್ತ್ರ ಕೇಳಿದ್ರೆ ಭಾಳ ಸರಳ. 2 ಪ್ರಕಾರ. ಮೊದಲದ್ದು ಯಾವುದು? ದೇಹಾದಿ ಅಹಂಕಾರಗಳಿಗೆ ತಾನು ಸಾಕ್ಷಿಯಿಂದ ತಿಳಿಯುವುದೇ ಸಾಮಾನ್ಯ ಅಸಂಗ. ಆಯ್ತಲ್ಲ, ಏನು ತಪಸ್ಸು ಮಾಡೋದು, ಯೋಗ ಮಾಡೋದು, ಅದು ಇನ್ನು ಏನೇನ ಮಾಡೋದು ಏನಿಲ್ಲ. ಸುಮ್ಮನೆ ಎಷ್ಟು ತಿಳಿದು ಸಾಕು ಅಸಂಗ, ಸಾಮಾನ್ಯ ಅಸಂಗಿದು. ಏನೊಂದು ದೃಶ್ಯ ವಸ್ತುಗಳ ಅಪೇಕ್ಷೆ ಇಲ್ಲದೆ ನಿತ್ಯ ಅಸಂಗ ಸ್ವರೂಪನೇ ನಾನೆಂದು ತಿಳಿಯುವುದೇ ವಿಶೇಷ ಅಸಂಗ. ಎಂತಕೊಂಬಿಟ್ರೆ ಅದೇ ಒಂದು ಕ್ಷಣದಲ್ಲಿ ನಾನಲ್ಲ ಅಂತಲ್ಲ, ಯಾವಾಗಲೂ ನಾನಲ್ಲ. ಅದು ಇದು ಯಾವಾಗಲೂ ನಾನಲ್ಲ ಅಂತ ಶಾಸ್ತ್ರಗಳಿಂದ ಆ ಭೂಮಿಕೆಯಿಂದ ಅನುಭವಕ್ಕೆ ಬರ್ತದೆ. ಈ ಥರ ನಿನ್ನ ಅನುಭವಕ್ಕೆ ಬಂದಿತ್ತಂದರೆ ನೀನು ಸಾಮಾನ್ಯ ಇದ್ದೋ ಅಥವಾ ವಿಶೇಷವಾದ ಅಸಂಗ ಭೂಮಿಕೆಯಲ್ಲಿ ಇದ್ದೋ ಅಥವಾ ಇಲ್ಲೋ ಅನ್ನೋದನ್ನು ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳೋದು. ಹೀಗೆ ಭೂಮಿಕೆ ಅನ್ನುವವು 2 ಪ್ರಕಾರ. ಅನುಭವಕ್ಕೆ ಹೆಂಗೆ ಬರ್ಬೇಕಂದ್ರೆ ಹೇಳಿದರು. ಅದೆಷ್ಟು ಪ್ರಕಾರ ಅಂದರೆ 2 ಪ್ರಕಾರ. ಅವು ಯಾವುವು ಅಂದರೆ ಮುಂದಿನ ಗತಿಯಲ್ಲಿ ಹೇಳ್ತಾರೆ.
ಈ ಅಷ್ಟಮಗತಿಯ ತಾತ್ಪರ್ಯ ಹೇಳಿದ್ರು ಇಲ್ಲಿವರೆಗೂ. ಗತಿ ಎಂಟನೆಯದು, ಇದಕ್ಕೆ ಅತಿ ಹಿತಮೆನಿಪ ನಿರೂಪಣಗಳ ಏಕಾದಶವಂ ಅತಿಶಯಮಾಗಿರೇ ತಿಳಿಯಲ್ ಪ್ರತಿಪಾದಿತವಿಲ್ಲಿ ನಿಜಕ್ಕೆ ನಿಸ್ಸಂಗತ್ವ. ಈ ಎಂಟನೇ ಗತಿ ಬಹಳ ಮನೋಹರವಾದ ಪದ್ಯಗಳಿಂದ ಕೂಡಿದ್ದರೂ ಕೂಡ ಅದರಲ್ಲಿ ಹೆಚ್ಚಿನ ಒಂದು ಅನುಭವಕ್ಕೆ ಬರುವಂಗೆ 11 ನುಡಿಗಳಿಂದ ಕೂಡ್ಯದ. ಮುಖ್ಯವಾಗಿ ಈ ಗತಿಯಲ್ಲಿ ಏನು ಹೇಳ್ತಾ ಬಂದರು ಅಂದರೆ, ನಮ್ಮೆಲ್ಲರ ಸ್ವರೂಪ ಅಸಂಗವಾಗಿದೆ ಅಂದರು. ಈ ಸಂಧಿದ ಮೂಲ ತಾತ್ಪರ್ಯ ಏನು? ನಿನ್ನ ಅಸಂಗ. ಯಾವುದಕ್ಕೆ ಅಸಂಗ? ದೇಹಕ್ಕೆ ಅಸಂಗನಾಗಿದ್ದಿ. ಮೊದಲು ದೇಹಕ್ಕೆ ಅಸಂಗನಾಗಬೇಕು, ಅವಸ್ಥೆಗಳಿಗೆ ಅಸಂಗನಾಗಬೇಕು, ಮತ್ತು 3 ಗುಣಗಳಿಗೆ ಅಸಂಗನಾಗಬೇಕು. ಇವೆಲ್ಲ ತ್ರಿಪುಟಿಗಳಿಗೆ ನೀನೇನಿದ್ದಿ ಅಂದರೆ ಅಸಂಗನಾಗಿದ್ದಿ. ಹೀಗೆ ಅರ್ಥಾತ್ ಮುಂದಿನ ಗತಿಯಲ್ಲಿ ಈ ಅಸಂಗ ಭೂಮಿಕೆಯನ್ನು, ಎರಡು ಸ್ವರೂಪ ಹೇಳಿದಲ್ಲ, ಅಸಂಗ ಅಂತ, ಸಾಮಾನ್ಯ ಅಸಂಗ ಭೂಮಿಕೆ, ವಿಶೇಷ ಅಸಂಗ ಭೂಮಿಕೆ ಎನ್ನುವುದು ನಾಮ ಸಂಕೀರ್ತನ ಮಾಡರಲ್ಲಿ ಬರೀ ಹೆಸರು ಹೇಳ್ಯಾರ. ಮುಂದಿನ ಗತಿಯಲ್ಲಿ ವಿಸ್ತಾರಪೂರ್ವಕವಾಗಿ ಹೇಳುವುದಕ್ಕಾಗಿ ಉಪೋದ್ಘಾತ ಮಾಡಿದರೆಂದು ಭಾವ. ಅಂದರೆ ಇಲ್ಲಿನೂ ಬೀಜ ಮಾಡಿದರು, ಇಲ್ಲಿ ಮುಂದೆ ಈ ಗತಿಯಲ್ಲಿ ಬೆಳೆ ಮಾಡ್ತಾರೆ. ಇಲ್ಲಿ ಶ್ರೀ ಗುರು ಶಂಭುಲಿಂಗಾಯ ನಮಃ ಅಂತ ಹೇಳಿ ಗುರುಗಳನ್ನು ಸ್ಮರಿಸಿ, ನವಮಗತಿ ಅಂದರೆ 9ನೇ ಗತಿ. ಈ ಗತಿಯಲ್ಲಿ ಇಂತಿ ಪರಿ ಭೂಮಿ ತ್ರಯವಂ ತಿಳಿಪಿದನು ಅಲ್ಲಿ 3ನೇ ನಿಸ್ಸಂಗ, ಇಲ್ಲಿ 8ನೇ ಗತಿಯಲ್ಲಿ. ಅಂತೂ ಉಭಯ ಭೇದವನು ಈಗ ಅಂತು ತೋರ್ಪನು ಅನುನ ಯುಕ್ತಿ ಸಂಗತಮಾಗಲು. ಇನ್ನು ಅವುಗಳ ವಿಶೇಷವನ್ನು, ಅನುಭವವನ್ನು ಈ ಭೂಮಿಕೆಯಲ್ಲಿ, ಈ ಗತಿಯಲ್ಲಿ ನಾನು ಹೇಳುತ್ತೇನೆ. ಯುಕ್ತಿ ಸಂಗತಮಾಗಲು. ಯುಕ್ತಿಗಳು ಕೊಡ್ಬೇಕು ನೋಡು. ಸ್ವಾನುಭವಕ್ಕೆ ಪ್ರಮಾಣಕ್ಕೆ ಯುಕ್ತಿ ಕೊಡುವಂಗೆ. ಯುಕ್ತಿ ಕೊಡ್ಲಂದ್ರೆ ಏನು ಪ್ರಯೋಜನ ಇಲ್ಲ ಅಂತ ಮೊದಲೇ ಹೇಳಿನಲ್ಲ, ಯುಕ್ತಿ ಕೊಡಬೇಕು. ಅದಕ್ಕಾಗಿ ಇಲ್ಲಿ ಪರಗಣ ವಿಷಯದ ಚಿಂತೆಯನ್ನುಳಿದು ಬರಿಗತ ಗೋಷ್ಠಿಗಳಂ ನೆರೆಗೆಳೆದು ನಿಜವೈರಾಗ್ಯದ ಬಲವಿಡಗಿಡದೆ ಸುಜನರ ಗೋಷ್ಠಿಗಳಂ ಸೆಲೆಬಿಡದೆ ತಡೆಯದ ಸುವಿಚಾರದ ಭಜಿತವನು ಪಿಡಿದ ಬುದ್ಧಿ ಎನಿಪ ಮುಕರವನು ಬೆಳಗ್ಗೆ ವಿಷಯ ಮಲಿನಂ ಗಿಡದಂಗೆ ಬಳಿಕದ ರೋಳ್ತನ್ನಂ ನೋಳ್ಪಂಗೆ ಮುಚ್ಚಿದ ಬಗೆಯಂ ಕಳೆದುಳಿದಿದ್ದ ಬಚ್ಚ ಬರಿಯ ಸಮ ಸುಖವೆನಿಸಿದ್ದ ನಿಜವೇ ತೋರುವುದು ಇದಿಟ್ಟಂತೆ ಸುಜನನೆ ಕರಗತ ಮಾಣಿಕದಂತೆ. ಇದನ್ನು ಸ್ಪಷ್ಟವಾಗಿ ಹೇಳೋ ಪ್ರಯತ್ನ ಮಾಡ್ತಾನೆ. ಪರಗಣ ಅಂದರೆ ಹೊರಗಿರುವ ವಿಷಯಗಳು. ಒಳಗಂತ ಯಾಕೆ ಬರಲಿಲ್ಲ ವಿಷಯಗಳು? ಶಬ್ದ ಹೊರಗಾದ, ಸ್ಪರ್ಶ ಹೊರಗಾದ, ರೂಪ ಹೊರಗಾದ, ರಸ ಹೊರಗಾದ, ಗಂಧ ಹೊರಗಾದ. ಈ ವಿಷಯಗಳ ಚಿಂತೆಯನ್ನು ಅಂದರು ಏನು ಮಾಡ್ತಾವಂದ್ರೆ, ಶಬ್ದ ಸ್ಪರ್ಶಾದಿ ಅಸದ್ವಿಷಯಗಳಿವು, ಸದ್ವಿಷಯಗಳಲ್ಲ, ಅಸದ್ವಿಷಯಗಳು. ಇವುಗಳನ್ನು ಎಂದು ಮನಸ್ಸಿನಲ್ಲಿ ಚಿಂತೆಯನ್ನು ಮಾಡದೆ ಅವನು ಮಾಡಂಗಿಲ್ಲ ನೋಡಿ. ನೀ ಕೇಳಿದ್ದೆಲ್ಲ ಅಸಂಗ ಸಾಮಾನ್ಯ ವಿಶೇಷ ಅಂತ. ಮತ್ತು ಆ ಪುರುಷನು ಶರೀರಕ್ಕಿಂತಲೂ ಹೊರಗಿರುವ ಶಬ್ದ ಸ್ಪರ್ಶಾದಿ ವಿಷಯಗಳನ್ನು ಮನಸ್ಸಿನಿಂದ ಚಿಂತೆ ಮಾಡುವುದಿಲ್ಲ. ಇಲ್ಲಿ ಒಂದು ಮರ್ಮ ಇಟ್ಟಾರ. ಯಾಕಂದರೆ ಮನಸ್ಸಿನಿಂದ ಚಿಂತೆ ಮಾಡಂಗಿಲ್ಲ,
ಮಾತಿನಿಂದ ಚಿಂತೆ ಮಾಡಬಹುದು, ಮಾತಿನಿಂದ ಚಿಂತೆ ಮಾಡಬಹುದು. ಮನಸ್ಸಿನ ಒಳಗೆ ಚಿಂತೆ ಇರಂಗಿಲ್ಲ ಅವ್ರಿಗೆ. ಕಾರಣ ಏನಂದರೆ, ಕೆಲವೊಂದು ಸಲ ನಮ್ಮ ತಾತಗೆ ಮಾತು ನೆನಪು ಬರ್ತದೆ. ಅವರ ಹೆಂಡತಿ, ಬಸವಾನಂದ ಮಹಾತ್ಮರ ಹೆಂಡತಿ ತೀರಿಕೊಂಡಾಗ ಇಡೀ ಊರು ಗುಳೋ ಅಂತ ಅಳ್ತಾ ಇದ್ದಾಗ ನೆರೆದಂಥವರು, ಬಂದು ಬೆಳಗದವರು ಗುಳೋ ಅಂತ ಅಳುವಾಗ ಬಸವಾನಂದರು ಗಿಡದ ಕೆಳಗೆ ಕುಂತಿದ್ರಂತ. ಆ ಅತ್ತೆಗೇನು ಭಾವ ಆಗ್ಯದಂದರೆ, ತನಗೆ ಬೇಡದ ಪರವಿಲ್ಲಪ್ಪ, ಮಂದಿ ಆದರೂ ಏನಂದಾರು, ಹೆಂಡತಿ ಸತ್ತಾಳ ಅಂತ ಅಂದಾಗ ಇಲ್ಲಿ ಕಟ್ಟಿಕ್ ನಕ್ಕಂತ ಕುಂತಾನ, ಜನ ಏನು ತಿಳ್ಕೊಂಡಾರು ಅಂತ ತಾಳಲಾರ್ದ ಆಕೆ ಅದು ಇದ್ದಲ್ಲಿ ಬಂದು ಕೇಳಿಬಿಟ್ಲಂತ. ಏನು ಬಸಣ್ಣ ಮನುಷ್ಯ ಇದ್ದ, ಏನಿದ್ದೆ, ಯಾಕಮ್ಮ ಏನಾಯಿತು ಅನ್ನಂತ. ಅಲ್ಲೋ ಇಷ್ಟು ಜನ ಅಳ್ತಾರ, ನಿನ್ನ ಗಂಡಾಗಿ ಒಂದು ಕಣ್ಣೀರು ಒಂದಷ್ಟು ದುಃಖನೇ ಅನಿಸೋಲ್ತಲ್ಲ, ನಿನಗೇನಂತಾರೆ ಜನ ಅಂತ ಕೇಳಿದಾಗ ಅವ್ರು ಹೇಳಿದ್ರಂತ, ಬರಬರ ಅದ ನಿಂದು, ಲೋಕದೃಷ್ಟಿಯಿಂದ ನೋಡಿದ್ರೆ ಜನ ಹಿಂಗೆ ತಿಳ್ಕೊಂತಾರೆ, ಆತ್ಮದೃಷ್ಟಿಯಿಂದ ನೋಡಿದ್ರೆ ನಾನು ಹಿಂಗೆ ತಗೊಂಡು, ಆದ್ರೆ ತಪ್ಪಿಲ್ಲ, ನಿನಗೆ ಅಭಿಮಾನ ಅದಲ್ಲ, ನಿನಗೆ ಅಭಿಮಾನ, ನನ್ನ ಮೇಲೆ ಸಂಶಯ ಬಂದದ. ಈಗ ಗಂಡ ಹೆಂಡತಿ ಸರಿ ಇದ್ದಿಲ್ಲೇನು, ಅದಕ್ಕೆ ಸತ್ತದ್ದ ಬೇಸ ಆಯ್ತಂತ ಇವನು ನಕ್ಕಂತ ಕುಂತಾನಂತ ನಿನಗೆ ಬರ್ಬೋದು. ಅದಕ್ಕಾಗಿ ನೋಡಮ್ಮ ಅತ್ತೆ, ನನಗೂ ನಿಮ್ಗಿಂತ ಚಂದ ಅಳಕ್ಕೆ ಬರ್ತದ, ಅಳಕ್ಕೆ ಬರಂಗಿಲ್ಲಂತಲ್ಲ, ಆದರೆ ಹೆಂಡತಿ ಸತ್ತಾಳಂತ ಅಳಂಗಿಲ್ಲ, ಅತ್ತೆ ಹೇಳ್ತಾಳಂತ ಅಳ್ತೀನಂತ. ಅತ್ತೆ ಹೇಳಕತ್ತಾಳಂತ ಅಳ್ತೀನಿ ವಿನ ಹೆಂಡತಿ ಸತ್ಯನಂತ ಅನ್ನಂಗಿಲ್ಲ. ಅಂದರೆ ಏನಿದೆ ಮನಸ್ಸಿನಾಗ ಅತಿಗಿಲ್ಲ, ಬೇಕಾದ ಹಿಂಗೆ ಮಾಡು, ಮಾತಿನಿಂದ ಅಳ್ತೀನಂದ್ರು ನೋಡ್ರಿ. ಹಾಗಾಗಿ ಲೋಕದ ವ್ಯವಹಾರದಲ್ಲಿ ಕೆಲವೊಂದು ವಿಚಾರದಲ್ಲಿ ಯಾಕೆ ಅವರಿಗೆ ಇದನ್ನು ಚಿಂತೆ ಮಾಡೋದಿಲ್ಲ ಅಂದರೆ, ಸದಾಕಾಲ ಪಾರಮಾರ್ಥ ವಿಮುಖರಾದ ಜನರೊಡನೆ ಸಹವಾಸ ಮಾಡಿ ನಿಜ ವೈರಾಗ್ಯದ ಬಲವೆಡಗಿಡದೆ ಸುಜನರ ಗೋಷ್ಠಿಗಳನ್ನು ಸೆಲೆಬಿಡದೆ, ಅಂದರೆ ಅವರ ಸಾಮರ್ಥ್ಯ ಹೇಗಿದೆ, ವೈರಾಗ್ಯ ಬಲದಿಂದ ಈ ವಿಷಯಾದಿಗಳನ್ನು ತ್ಯಾಗ ಮಾಡಿರ್ತಾರೆ. ವೈರಾಗ್ಯದಿಂದ ವಿಷಯಗಳು ತ್ಯಾಗ ಮೊದಲೇ, ಮತ್ತು ಆ ಸಾಮರ್ಥ್ಯ ನಷ್ಟವಾಗದೆ, ಅಂದರೆ ನಿಜ ವೈರಾಗ್ಯ ಅಂತ ಅರ್ಥ ಮಾಡಬೇಕು. 3 ವೈರಾಗ್ಯ ಬಿಡ್ಬೇಕಲ್ಲಿ. ಅವು ನಿಜ ವೈರಾಗ್ಯ ಅಲ್ಲ, ಸುಳ್ಳು ವೈರಾಗ್ಯ ಅವು. ಈ ನಿಜ ವೈರಾಗ್ಯ ನಷ್ಟ ಆಗೋದಿಲ್ಲ, ಬರೋದು ಕಷ್ಟ, ಬಂದಮೇಲೆ ನಷ್ಟ ಆಗೋದಿಲ್ಲ. ಬರೋದು ಕಷ್ಟ, ಸರಳಲ್ಲ. ಕಷ್ಟಪಟ್ಟು ಯಾವುದನ್ನ ಸಾಧನೆ ಮಾಡ್ರಿ ಜಲ್ದಿ ನಷ್ಟ ಆಗೋದಿಲ್ಲ, ಅದು ಲೋಕದಲ್ಲಿ ಆಗಲ್ಲ. ಮತ್ತು ಪಾರಮಾರ್ಥದಲ್ಲಿ ಕಷ್ಟಪಟ್ಟದ್ದು ನಷ್ಟ ಆಗ್ತದೆ ಏನು ಅವರಿಗೆ. ಸುಮ್ಮನೆ ಜನ ಮಾತಾಡ್ತಾರೆ, ಅವ್ರ ಮಾತು ಅವ್ರಿಗೆ ಸರಿ. ಹಾಗೆ ಆತ ಸುಜನರ ಅಂದರು, ಸತ್ಪುರುಷರ ಗೋಷ್ಠಿಗಳ ಸಲೆ ಬಿಡದೆ, ಯಾವಾಗ ಸತ್ಪುರುಷನನ್ನು ಹುಡುಕಿ, ಏನು ಅವ್ರ ಮನೆಗೆ ಹುಟ್ಟಿದ ಮಕ್ಕಳು ಅಣ್ಣ ತಮ್ಮರು ಅಲ್ಲ, ಅವರು ಸತ್ಪುರುಷರು ಅಂದರೆ ಅಸಾಮಾನ್ಯ ವ್ಯಕ್ತಿಗಳು. ಅವರನ್ನ ಹುಡುಕಬೇಕಾದ್ರೆ ಮೊದಲು ಏನು ಮಾಡಬೇಕು, ಪರಮಾರ್ಥ ವಿಮುಖರಾದ ಜನರೊಡನೆ ಸಹವಾಸ ಮಾಡಿ, ಪ್ರಪಂಚದ ಕಡೆ ಬಿಟ್ಟಿರಬೇಕು, ಈ ಕಡೆ ಮುಖ ಮಾಡಿರಬೇಕು, ಅವರು ಸಹವಾಸ ಮಾಡಬೇಕು. ಇದಕ್ಕೆ ಉದಾಹರಣೆ ನಿಮ್ಮ ಪ್ರತ್ಯಕ್ಷ ಅದ. ನಮ್ಮ ಪ್ರಭು ಕೂಡ ಬೆಂಗಳೂರಿಂದ ಇಲ್ಲಿ ಬಂದ. ಮೊದಲು ಬರುವಾಗ ತಮ್ಮ ಸಂಸಾರವನ್ನು ಕಟ್ಟಿಕೊಂಡು ಹೆಂಡರು ಮಕ್ಕಳ ಜೊತೆಗೆ ಬಂದಿಲ್ಲ. ಇಲ್ಲಿ ವೇದಾಂತ ಶಾಸ್ತ್ರ ಕ್ರಮವತ್ತಾಗಿ ನಡೀತದಂಥ ಸುದ್ದಿ ಕೇಳಿ ಮೊದಲು ಒಬ್ಬನೇ ಬಂದು 15 ದಿನದ ಪರ್ಯಂತರವಾಗಿ ಶಾಸ್ತ್ರ ಕೇಳೋದು, ಅಲ್ಲಿ ಯಲ್ಲಾಪುರ ಪಂಚಾಯತಿಯಲ್ಲಿ ಮಲಗೋದು.
ಈ ಸಹವಾಸ ಮಾಡಿ ಮಾಡಿ ಕೊನೆಗೆ ವಿಚಾರ ಬಂದಾಗ ನಂತರ ದಿನಗಳಲ್ಲಿ ಆತ ಇದಕ್ಕಾಗಿ ಬಂದ ಅಂದರೆ ಉದ್ಯೋಗ ಇಲ್ಲ ಅಂತ ಬರಲಿಲ್ಲ, ಬೆಂಗಳೂರಾಗ ಕೆಲಸ ಇಲ್ಲ ನನಗಂತೇನು ಬಂದಿಲ್ಲ. ಆತಗೆ ಬೇಕಾದದ್ದು ಪಾರಮಾರ್ಥ ಆಗಿತ್ತು. ಅಲ್ಲಿಂದ ನಾನು ಬಹಳ ಪ್ರಶ್ನೆ ಮಾಡೀನಿ, ಸಮಯ ಬಂದಾಗ ಹೇಳ್ತೇನೆ. ಅದಕ್ಕೆ ತಕ್ಕಂತೆ ನಂತರ ಇಲ್ಲಿಗೆ ಬಂದು ಏನು ಮಾಡಿದಂದರೆ ಪಾರಮಾರ್ಥದ ಕಡೆನೇ ಬಂದ ವಿನ ಪ್ರಪಂಚದ ಕಡೆ ಬಂದರೆ ಬೆಂಗಳೂರಾಗೆ ಇರ್ಬೋದಾಗಿತ್ತಲ್ಲ. ಇಲ್ಲಿದ್ದವರು ಬೆಂಗಳೂರು ಪುನಃ ಗೋವಾ ಅಂತ ಹೋಗ್ತಾರಿಲ್ಲ, ಮತ್ತು ಅಲ್ಲಿದ್ದವರು ಕೂನಿಲ್ಲ, ಪರಿಚಯ ಇಲ್ಲ, ಬಂದಿಲ್ಲ, ಬಳಗಿಲ್ಲ ಅಂತ ಜಾಗದಾಗ ಬರ್ತಾರಂದರೆ ಕಾರಣ ಏನು? ಪಾರಮಾರ್ಥದ ಕಡೆ ಮುಖ ಮಾಡಿ ಸಜ್ಜನರ ಸಹವಾಸ ಮಾಡಿ. ಅದೇ ಪ್ರಕಾರ ಇನ್ನೊಂದು ಹೇಳ್ತೀನಿ, ನಿನ್ನ ಅನುಭವಕ್ಕಾದ ಪೂಜಾರಿ ಹನುಮಂತ ಮಲಾರದಿಂದ ಇಲ್ಲಿಗೆ ಬಂದಾನ. 2 ದಿನ ಶೋಧನೆ ಮಾಡಿದ್ರು ಕೂಡ ಇಲ್ಲಿ ಎಲ್ಲಿ ಶಾಸ್ತ್ರ ನಡೀತದೆ ಅಂತ ಗೊತ್ತಾಗಿಲ್ಲ. ಕೊನೆಗೆ ಆ ಊರಂತ ಕೇಳಿದಾಗ ಮಲಾರ ಅಂತ ಅಡ್ರೆಸ್ ಹೇಳಿದಾಗ ಮಲಾರ ಅಂದ್ರೆ ಇಲ್ಲಿ ಪೂಜಾರಿ ಬಾ ಅಂಥೇಳಿ ಕರ್ಕೊಂಬಂದು ನಿನ್ನ ಪರಿಚಯ ಮಾಡಿ ಸರ್. ಹೌದಿಲ್ಲ? ಮೊದಲು ನೇರವಾಗಿ ನಮ್ಮಲ್ಲಿ ಬಂದಿಲ್ಲ. ಪೂಜಾರಿ ಪರಿಚಯ ಆದಮೇಲೆ ಬೇಸಾಯದ ಬಿಡು ಅಂಥೇಳಿ ಇಲ್ಲೇ ನಡೀತದ, ನಾವು ಅಲ್ಲಿಗೆ ಹೋಗ್ತೀವಿ ಬಾ ಅಂಥೇಳಿ ಅವನ್ನ ಕರ್ಕೊಂಬಂದು ಇಲ್ಲಿಗೆ ಹಚ್ಚಿದ್ವಿ. ಮೊದಲು ಯಾರು ಸಹವಾಸ ಮಾಡಿದ? ಯಾರು ಈ ಮಾರ್ಗ ಹಿಡಿದಾರ ಅವರು ಸಹವಾಸ ಮಾಡ್ಬೇಕಂತ ಅರ್ಥ. ಹೌದಿಲ್ಲ? ಮಾಡಿದ ಮೇಲೆ ಆನಂತರ ಅವರ ಸದ್ವಾಕ್ಯಗಳನ್ನು ಶ್ರವಣ ಮಾಡಿ, ಈಗ ಯಾಕೆ ಬಂದ ಮೇಲೆ ಎದಕ್ಕೆ ಬಂದು ನೋಡಿ ಮಾತಾಡಿಸಿ ಏನು ಪಾದ ಪೂಜೆ ಮಾಡಿ ಇಷ್ಟು ಕಾಣಿಕೆ ಕೊಟ್ಟು ಮತ್ತೆ ವಾಪಸ್ ಊರಿಗೆ ಹೋಗೋದಾಗಿತ್ತಲ್ಲ ಅವರು. ಅವರಿಷ್ಟು ದಿನಗಳ ಪರ್ಯಂತರವಾಗಿ ಎಲ್ಲವನ್ನು ತ್ಯಾಗ ಮಾಡಿ, ನಾವು ಬರೇ ಹಿಂದಿನವ್ರದ್ದು ಹೋಗಬಾರ್ದು, ಈ ಸದ್ಯದಲ್ಲಿ ವರ್ತಮಾನದಲ್ಲಿ ಇದ್ದಂಥವ್ರು ಕೂಡ ಲಕ್ಷ್ಯಕ್ಕೆ ತಗೋಬೇಕು, ಅಂದರೆ ವ್ಯಕ್ತಿತ್ವ ಗೊತ್ತಾಗ್ತದೆ. ಹಾಗೆ ಅಲ್ಲಿ ಶ್ರವಣವನ್ನು ಮಾಡಿ ವ್ಯರ್ಥವಾದ ಮಾತುಗಳನ್ನು ಆಡದೆ ಅವರ ಸಹವಾಸ ಮಾಡಿ ಅವರ ಸದ್ವಾಕ್ಯಗಳನ್ನು ಶ್ರವಣ ಮಾಡಿ ಈ ಸತ್ಸಂಗಾದಿಗಳಿಂದ ಅವನಲ್ಲಿ ವಿಚಾರ ಉತ್ಪನ್ನ ಆಯ್ತು. ನೋಡ್ರಿ ಏನಾಯ್ತು? ವಿಚಾರ ಬಂತು. ಅಂದರೆ ವಿವೇಕ ಜಾಗೃತಿ ಆಗ್ತದಂತ. ಹಾಗೆ ವಿಷಯ ಚಿಂತನೆ ಎಂಬ ಮಲಿನದಿಂದ ಕೂಡಿದ ಬುದ್ಧಿ ಎಂಬ ಕನ್ನಡಿಯನ್ನು ವಿಚಾರವೆಂಬ ಭಸ್ಮದಿಂದ ಚೆನ್ನಾಗಿ ಸ್ವಚ್ಛ ಮಾಡಿ, ಅಲ್ಲಿ ದೃಷ್ಟಾಂತ ಕೊಟ್ಟಾರ. ಮಲಿನದಿಂದ ಕೂಡಿದ ಮನಸ್ಸನ್ನು ಬುದ್ಧಿ ಎಂಬ ಕನ್ನಡಿಯನ್ನು ವಿಚಾರವೆಂಬ ಭಸ್ಮದಿಂದ ಸ್ವಚ್ಛ ಮಾಡ್ಬೇಕಂತ. ಮೊದಲ ಕಾಲದಾಗ ಕಂದಿಲಿದ್ದವು ಗ್ಲಾಸಿನವು, ಅದನ್ನು ಸ್ವಚ್ಛ ಮಾಡೋಕೆ ಸಾಯಂಕಾಲ ಅಂದರೆ ಕಪ್ಪಿದಲ್ಲಿ ತಿಕ್ಕಬೇಕಾದ್ರೆ ಭಸ್ಮ, ಬೂದಿನ ಭಸ್ಮನಾಗಿ ತಿಕ್ಕಿಬಿಟ್ರೆ ಆಯ್ತು, ಮತ್ತೆ ಸ್ವಚ್ಛ ಆಗ್ತಿತ್ತು. ಇದು ಆವಾಗ ಬೆಳಕು ಅದ್ರ ಒಳಗಿಂದ ಹೊರಗೆ ಬರ್ತದಿಲ್ಲ. ಮೊದಲನೇ ಬೆಳಕಾದ ಹೊರಗೆ ಕತ್ಲೆತ್ತಿ. ಯಾಕೆ? ಕರಡಿ ಕತ್ಲಾಗ್ಯದ, ಅದಕ್ಕೆ ಬೆಳಕನ್ನು ಕತ್ಲು ಸ್ವರೂಪ ಆಯ್ತು ನೋಡು. ಅದರಂತೆ ಬುದ್ಧಿ ಎಂಬ ಕನ್ನಡಿಯಲ್ಲಿ ವಿಚಾರವೆಂಬ ಭಸ್ಮದಿಂದ ಚೆನ್ನಾಗಿ ಸ್ವಚ್ಛ ಮಾಡಿ, ಆ ಸ್ವಚ್ಛವಾದ ಬುದ್ಧಿಯಿಂದಲೇ ತನ್ನನ್ನು ತಾನು ಕಾಣುತ್ತಾನೆ. ಒಳಗಿನ ಬೆಳಕೆ ಹೊರಗೆ ಕಾಣ್ತಾನಿಲ್ಲ, ಈಗ ಒಳಗಿದ್ದಲ್ಲ ಹೊರಗೆ ಕಾಣ್ತದೆ. ಈಗ ಒಳಗಿದ್ದ ತನ್ನನ್ನು ತಾನೇ ಅಲ್ಲಿ ನೋಡ್ತಾನೆ. ಹೀಗೆ ಮೇಘಗಳಿಂದ ಮುಚ್ಚಿದ ಸೂರ್ಯನಂತೆ ದೃಷ್ಟಾಂತ ಕೊಟ್ಟರು. ಬೆಳಗಿನ ವಿಷಯ ಮಲಿನಂಗೆಳೆದಂಗೆ ಬಳಿಕ ಆದರೂ ತನ್ನಂ ನೋಡ್ಪಂಗೆ, ಮುಚ್ಚಿದ ಬಗೆಯಂ ಕಳೆದುಳಿದಿದ್ದ ಬಚ್ಚ ಬರಿಯ ಸಮಸುಖವೆನಿಸಿದ್ದ. ಇಲ್ಲೇನಿದೆ? ಕವಿದ ವಾಸನೆಯು ಅಂತ ಅಂದ್ರೇನು? ಕಳೆದು ಉಳಿದು ಆ ವಾಸನೆಗಳನ್ನು ತೆಗೆದು ಹಾಕಲು ಬಚ್ಚ ಬರಿಯೇ ಅಂದರು. ಬಚ್ಚ ಬರಿ ಅಂದರೆ ಏನೊಂದಿಲ್ಲದ ಸಮಸುಖ. ಯಾರ ಸಮಸುಖ?
ಆ ಆತ್ಮನ ಸುಖ ಏನದ ಅದೇ ಸುಖ ಜೀವನಿಗೆ ಅಂದ್ರೆ ಸಮ ಐತಿಲ್ಲ ಇಲ್ಲಿ. ಹಾಗಾಗಿ ಆನಂದ ಸಮ ಆಗ್ಬೇಕಾಗಿದೆ ನಮ್ಗೆ. ಆನಂದ ಸಮ ಆಗ್ಬೇಕು. ಆಯುಷ್ಯ ಸಮ ಆಗೋದು ಬೇಕಾಗಿಲ್ಲ, ದೇಹ ಸಮ ಆಗೋದು ಬೇಕಾಗಿಲ್ಲ, ಆನಂದ ಸಮ ಆಗ್ಬೇಕಾಗ್ಯದ. ಅದಕ್ಕೆ ಇಷ್ಟು ಜನನ ಸೃಷ್ಟಿ ಸ್ಥಿತಿ ಲಯ ಮಾಡಿ ಸಾಯೋರು ಸಾಯ್ತಾರೆ, ಹುಟ್ಟೋರು ಹುಡ್ತಾರೆ. ಪರಮಾತ್ಮ ಏನು ದುಃಖ ಆಗ್ಯದೇನು? ಹುಟ್ಟಿದಾಗ ಸುಖ ಆಗಿಲ್ಲ, ಸತ್ತಾಗ ಆನಂದ ಆಗಿಲ್ಲ. ಆ ರೀತಿ ನಮಗೆ ಆಗ್ಬೇಕು ನೋಡ್ರಿ. ಅಂದರೆ ಆತನಿಗೆ ಆದ ಆನಂದ ಈತನಿಗೆ, ಈತನಿಗೆ ಆದ ಆನಂದ ಆತನಿಗೆಲ್ಲ. ಹಾಗಾಗಿ ಉತ್ತಮನಾದ ಶಿಷ್ಯನೇ ಏನು ಮಾಡು ಅಂದರೆ ಆತ್ಮ ವಿಚಾರದಿಂದ ಅನಾತ್ಮ ಭಾವಗಳು ಹೋಗಲು. ಆತ್ಮ ವಿಚಾರದಿಂದ ಏನು ಲಾಭ ಆದ್ರಿ ಅಂದರೆ ಅನಾತ್ಮ ಭಾವ ಹೋಗ್ತಾವೆ. ಇಲ್ಲಿ ಮನೆಗೆ ದೀಪ ಹಚ್ಚೋದ್ರೆ ಏನು ಲಾಭ ಆದ್ರೆ ಕತ್ತಲು ಹೋಗ್ತದಂತ ಲಾಭ. ದೀಪ ಹಚ್ಚಿದಾಗ ಕತ್ತಲು ಹೋಗ್ತದಂತ ಲಾಭ ಅಂತ ಹಚ್ಚುತ್ತೋ, ಇನ್ನು ಕತ್ತಲು ಬರ್ತದಂತ ಹಚ್ಚುತ್ತೋ? ಕತ್ತಲು ಹೋಗ್ತದಂತ. ಇದರಲ್ಲಿ ಆತ್ಮ ವಿಚಾರದಿಂದ ಅನಾತ್ಮ ಭಾವನೆ ಹೋಗ್ತಾವ ನೋಡ್ರಿ. ಹಾಗಾಗಿ ಇದು ಸ್ವಯಂ ಪ್ರಕಾಶ ಆತ್ಮನೇ ಹೊಳೆಯುತ್ತಾನೆ. ಕೇವಲ ಸುಖರೂಪನಾದ ಪ್ರತ್ಯೇಗಾತ್ಮನು ಕೈಯಲ್ಲಿದ್ದ ರತ್ನದಂತೆ ಅಪರೋಕ್ಷವಾಗಿರುವನು. ಅಂಗೈ ಉಣ್ಣಿ ಕನ್ನಡಿ ಕಂದಂಗ ಕೈಲಿ ರತ್ನ ಅದ, ಕತ್ಲಾಗ್ಯದ, ಬ್ಯಾರೆ ಒಂದು ವಸ್ತು ಅದ. ಆ ವಸ್ತುನ ಪ್ರತ್ಯಕ್ಷ ನೋಡ್ಬೇಕಾದ್ರೆ ಮತ್ತೆ ಇನ್ನೊಂದು ದೀಪದ ಬೆಳಕು ಬೇಕು, ಬೇಕ ಇಲ್ಲ? ಆ ರತ್ನ ಕೈಲದ, ಅದ್ರ ಬೆಳಕಿನಲ್ಲಿ ಅದನ್ನು ನೋಡೋದಪ್ಪ. ಅದನ್ನು ನೋಡೋಕೆ ಇನ್ನೊಂದು ಬೆಳಕು ಬೇಕಾಗಿಲ್ಲ. ಅದಂಗೆ ನಿನ್ನ ಸ್ವರೂಪವನ್ನು ನೋಡೋಕೆ ಮತ್ತೊಂದು ಜ್ಞಾನ ಬೇಕಾಗಿಲ್ಲ. ನಿನ್ನ ಜ್ಞಾನದಿಂದನೇ, ನಿನ್ನ ವಿಚಾರದಿಂದನೇ ನೀನು ಎಷ್ಟು ಅನುಭವದಿಂದ ಪ್ರತ್ಯಕ್ಷ ಪ್ರಮಾಣದಿಂದ ರತ್ನ ಕಾಣ್ತದ, ಅದರಂಗೆ ನಿನ್ನದೆಂಬುದು ಜ್ಞಾನ ರತ್ನ ನೋಡ ಅಂತ ಹೇಳಿದಂಗೆ ಈ ಅರ್ಥಾತ್ ಸುಖೇಚ್ಛ ಸದಾ ಆತ್ಮ ವಿಚಾರ ಅಸಂಗ ಭೂಮಿಕೆಗಳನ್ನು ಅಭ್ಯಾಸ ಮಾಡಿರುವನೆಂದು ಇಲ್ಲಿ ಹೇಳಿದಂಗಾಯಿತು. ಇಲ್ಲಿಗೆ ಸಮಯ ಆಗ್ಯದ. ನಾಳೆ ದಿನ ವಿಚಾರ ಮಾಡೋಣ ಅನ್ನುವಂಥ ಮಾತನ್ನು ಹೇಳ್ತಾ ಮಂಗಲ ಆದ ನಂತರ ಇವತ್ತಿನ ಶಾಸ್ತ್ರದ ವಾಕ್ ಪುಷ್ಪಗಳನ್ನು ಗುರುಪಾದಕ್ಕೆ ಸಮರ್ಪಿಸಿ ಧನ್ಯರಾಗೋಣ ಅನ್ನುವಂಥ ಮಾತನ್ನು ಹೇಳ್ತಾ, ನಾಳೆ ದಿನ ಒಂದು 30ನೇ ತಾರೀಕು ನಾಳೆ ಇಲ್ಲಿ ನಮ್ಮ ಹೆಗಸನಹಳ್ಳಿ ಅವ್ರ ಪೂಜೆಗೆ ಹೋಗಿದ್ವಿ ನೋಡ್ರಿ 2-3 ಸಲ. ಅವರ ಮದುವೆ ಅದ. ಅವರು ನಮ್ಮ ಲಗ್ನ ಪತ್ರ ವೇದಾಂತ ಬೆಳಗದ ಸರ್ವರೂ ಬರಬೇಕಂತ ಮೊನ್ನೆನೂ ಕೂಡ ಬಂದು ಊಟ ಮಾಡಿ ಹೋದ್ರು ನೋಡ್ರಿ ಇಬ್ಬರು ಅಣ್ಣತಮ್ಮರು. ಹಾಗಾಗಿ ಅಂಬೇಡ್ಕರ್ ಭವನದಲ್ಲಿ ಮಾಂಗಲ್ಯ ಕಾರ್ಯ ಅದ. ಎಲ್ಲ ನಮ್ಮ ಬಳಗದವರಿಗೆ ಬಹಳ ವಿನಯದಿಂದ ಬಂದು ಆಶೀರ್ವದಿಸಬೇಕು ಅಂತ ಕಳಕಳಿ ಮನವಿ ಮಾಡಿದ್ದಾರೆ. ಆ ಕಾರಣದಿಂದ ಸಾಧ್ಯವಾದವರು ಅಕ್ಷತೆಯನ್ನು ಹಾಕಿ ಆಶೀರ್ವಾದ ಮಾಡಿ ಹೋಗ್ರಿ ಅಂತಕ್ಕಂಥ ಮಾತನ್ನು ಹೇಳ್ತಾ, ಮತ್ತು ನಾಳೆ ದಿನ ಇನ್ನೂ 2-3 ನಮ್ಮ ಕಾರ್ಯಕ್ರಮ ಅವ. ಅದು ಬೇಕಾದರೆ ನಾವು ಸ್ವಂತ ಮಾಡ್ಕೊಂತೀವಿ. ಈ ಕಾರ್ಯಕ್ರಮದಲ್ಲಿ ತಾವೆಲ್ಲರ ಭಾಗಿಗಳಾಗ್ರಂತ ಹೇಳ್ತಾ ಈ ಒಂದು ಮತ್ತು ಇನ್ನೊಂದು 1ನೇ ತಾರೀಕು ನಮ್ಮ ಸದ್ಗುರು ಬಸವಾನಂದರ ನಮ್ಮ ಶಿಷ್ಯ ಬಳಗವರೇ ಆದಂಥ ಬಡಿಗೇರಿ ಕುಟುಂಬದವರ ಮದುವೆಯ ಆಮಂತ್ರಣ ಪತ್ರ. ಅವರು ಹನುಮಂತ ಬಡಿಗೇರಿ ಯದ್ಲಾಪುರ KPC ನೌಕರಿ ಮಾಡ್ತಿದ್ದ, ನಿಮಗೆಲ್ಲ ಗೊತ್ತಿದೆ. ಅದು 1ನೇ ತಾರೀಕಿಗೆ 10:30ರಿಂದ 11 ಗಂಟೆವರೆಗೂ ಇಲ್ಲಿ ಮುಹೂರ್ತ ಫಿಕ್ಸ್ ಆಗ್ಯದ. ಅದು ಶಿವಪಾರ್ವತಿ ಕಲ್ಯಾಣ ಮಂಟಪ. ಅವರು ಕೂಡ ಎಲ್ಲ ಪತ್ರಿಕೆಗಳನ್ನು ತಮಗೆ ಕೊಟ್ಟಿರಬಹುದು. ಇಲ್ಲಿ ವೇದಾಂತ ಬೆಳಕದ ವತಿಯಿಂದ ಎಲ್ಲರಿಗೂ ಹೇಳ್ರಿ ಅಂತ ಕೊಟ್ಟ ಕಾರಣ ಆ ಕಾರ್ಯದಲ್ಲಿ ಕೂಡ ಅನುಕೂಲವಾದವರು ಎಲ್ಲರೂ ಭಾಗವಹಿಸಿ ಆಶೀರ್ವದಿಸ್ರಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಮಂಗಲವನ್ನು ಹೇಳ್ರಿ.
ಶಂಕರಾನಂದ ಮಹಾಭಕ್ತಾನಂದ ಸಂಗ ಶರಣರ ನಿಜದ ಆನಂದ ಮಂಗಲಂ ಗುರು ಶಂಕರಾನಂದ ಭಕ್ತವೃಂದ ಸಂಗ ಶರಣರ ನಿಜದ ಆನಂದ ಮಂಗಲಮಯವಾದ ಜಡಿಗುರು ಸಂಗದಿಂದಲೇ ಸಕಲ ವೇದದ ಅಂಗಮಯನೆಂದೆನಸಿಕೊಂಡು ಭೃಂಗ ಕೀಟಕ ನ್ಯಾಯದಂದಲೇ ಮಂಗಲಂ ಗುರು ಶಂಕರಾನಂದ ಭಕ್ತವೃಂದ ಸಂಗ ಶರಣರ ನಿಜದ ಆನಂದ ಎಲ್ಲೋ ಜನಶಿ ಎಲ್ಲೋ ವಾಸಿಸಿದಿ ಎಲ್ಲೆಲ್ಲೋ ತಿರಗಿ ಬಲ್ಲತನದಲ್ಲಿ ಬ್ರಹ್ಮ ಬೋಧಿಸಿದಿ ಎಲ್ಲೋ ಜನಸಿ ಎಲ್ಲ ವಾಸಿಸಿದೆ ಎಲ್ಲೆಲ್ಲೋ ತಿರಗಿ ಬಲ್ಲತನದಲ್ಲಿ ಬ್ರಹ್ಮ ಬೋಧಿಸಿದೆ ಕಲ್ಲು ಹೃದಯದ ಕಾಲದೂತರ ಸಲ್ಲು ತಪ್ಪಿಸಿ ಸೆಳೆದು ಜನರ ಜನನ ಮರಣ ಬಾಧೆ ತೊಲಗಿಸಿ ಚಿನ್ಮಯಾತ್ಮ ಬೋಧೆ ನೆಲಸಿದೆ ಮಂಗಲಂ ಗುರು ಶಂಕರಾನಂದ ಭಕ್ತವೃಂದ ಸಂಗ ಶರಣರ ನಿಜದ ಆನಂದ ಜನಸಿ ಬೆಳೆದ ಭೂಮಿಯಂತಿಹದೋ ಘನ ಮಹಿಮಾ ನಿಮಗೆ ಗುಣವ ಸಲುಹಿದ ಸ್ವಾಮಿ ಅಂತವರೋ ಜನಸಿ ಬೆಳೆದ ಭೂಮಿಯಂತಿಹದೋ ಘನ ಮಹಿಮಾ ನಿಮಗೆ ಗುಣವ ಸಲಹಿದ ಸ್ವಾಮಿ ಅಂತವರೋ ವ್ಯಾಸವರ ಗುರು ಶೇಷಾನಂದರ ಕಾಸ ವಿದ್ಯೆಯ ಕಲಿತು ಕೆಲ ದಿನ ಭೂಷಣಕ್ಕೆ ಭೂಷಣವ ನೆನಸಿ ವಾಸ ಮಾಡಿದಿ ಜಡಿಯ ಮಠದಲ್ಲಿ ಮಂಗಲಂ ಗುರು ಶಂಕರಾನಂದ ಭಕ್ತವೃಂದ ಸಂಗ ಶರಣರ ನಿಜದ ಆನಂದ ಒಡವಿಯೋಳ್ ವೇದಾಂತ ಒಡೆಯನೋ ಜಡಿ ದೇವನಿವನೋ ನುಡಿದ ತತ್ವಂ ಶಿಯ ವಾಕ್ಯವನೋ ವೇದಾಂತ ಒಡೆಯನೋ ಜಡಿ ದೇವನಿವನು ನುಡಿದ ತತ್ವ ಮಸಿಯ ವಾಕ್ಯವನೋ ಕರುಣೆಯಿಂದಲಿ ಸುರಿದ ಅಮೃತ ಕರಣದಲ್ಲಿ ಕೃಪಾ ಮಾಡಿಕೊಂಡು ಪರಮಹಂಸನಾಗಿ ಭೂವರ ತರಣಿ ತಾರಿಪ ನೌಕಾಧೀಶಗೆ ಮಂಗಲಂ ಗುರು ಶಂಕರಾನಂದ ಭಕ್ತವೃಂದ ಸಂಗ ಶರಣರ ನಿಜದ ಆನಂದ ಸಂಗ ಶರಣರ ನಿಜದ ಆನಂದ ಓಂ ಚೈತನ್ಯಂ ಶಾಶ್ವತಂ ಶಾಂತಂ ವ್ಯೋಮಾತೀತಂ ನಿರಂಜನಂ ಆದಬಿಂದುಕಲಾತೀತಂ ತಸ್ಮೈ ಶ್ರೀ ಗುರವೇ ನಮಃ ಶ್ರೀಮಜ್ಜಗದ್ಗುರು ಸಿದ್ಧಾರೂಢ ಮಹಾರಾಜ್ ಕಿ ಜೈ ಶ್ರೀ ಸದ್ಗುರು ಶಿವಪುತ್ರ ಸ್ವಾಮಿ ಮಹಾರಾಜ್ ಕಿ ಜೈ ಶ್ರೀ ಸದ್ಗುರು ಬಸವಾನಂದ ಸ್ವಾಮಿ ಮಹಾರಾಜ್ ಕಿ ಜೈ ಶ್ರೀ ಸದ್ಗುರು ಅಭಿನವ ಮಹಾರಾಜ್ ಕಿ ಜೈ